ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಪ್ರೆಸೆಂಟ್ ಗೆ ಬಂದ್ಬಿಟ್ಟಿರ್ತಾಳೆ. ಅಲ್ಲಿ ಏನೂ ಚೇಂಜ್ ಆಗಿಲ್ಲ. ಅವಳು ಯಾವ ಪೊಸಿಷನ್ ಅಲ್ಲಿ ಇದ್ಲು ಅದೇ ಪೊಸಿಷನ್ ಅಲ್ಲೇ ಇದ್ದಾಳೆ. ಅಲ್ಲಿ ದೊಡ್ಡ ಟಿವಿಯಲ್ಲಿ ಕೂಡ ಹೀರೋ ಸತ್ತಿರೋದೇ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಪಾಸ್ಟ್ ಅಲ್ಲಿ ನೋಡಿದ್ರೆ ಇಷ್ಟೊತ್ತು ಈಗ ಪ್ರೆಸೆಂಟ್ ಹೀರೋಯಿನ್ ಇದ್ದಿರೋದ್ರಿಂದ ಅವಳಿಗೆಲ್ಲ ನೆನ್ಪಿತ್ತು. ಬಟ್ ಅವಳಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಹೊಟ್ಟೋದ್ಲಲ್ವಾ. ಸೊ ಪಾಸ್ಟ್ ಅಲ್ಲಿ ಇರೋ ಹೀರೋಯಿನ್ ಗೆ ಮುಂದ್ಗಡೆ ಇರೋದು ಕಿಮ್ಮು, ಅವನೇ ಇವಳ ಕ್ರಶ್ ಅಂತ ಅನ್ಕೊಂಡಿದ್ದಾಳೆ. ಹೀರೋ ಪರಿಚಯ ಆಗಿದ್ದು, ಹೀರೋ ಜೊತೆ ಮಾತಾಡಿದ್ದಲ್ಲ ಅವಳಿಗೆ ಏನು ನೆನ್ಪೇ ಇರೋದಿಲ್ಲ. ಸೊ ಇಲ್ಲಿ ಕಿಮ್ ಬಂದು ಡೇಟ್ ಮಾಡಕ್ಕೆ ಹೋಗೋಣವಾ ಅಂದ್ರೆ ನನ್ ಜೊತೆ ನೀನ್ ಕಾಫಿಗೆ ಬರ್ತೀಯ ಅಂತೆಲ್ಲ ಕೇಳಿದಾಗ ಇವಳು ಸರಿ ಅಂತ ಒಪ್ಕೊಂಡ್ಬಿಟ್ಲು. ಅದರಿಂದ ನಮ್ ಹೀರೋಗೆ ಸಖತ್ ಕೋಪ ಬಂದಿರುತ್ತೆ. ಹೀರೋಯಿನ್ ಗೆ ಇದಕ್ಕೂ ಮುಂಚೆ ಪಾಸ್ಟ್ ಅಲ್ಲಿ ಹೀರೋ ಯಾರಂತ ಗೊತ್ತಿರ್ಲಿಲ್ವಲ್ಲ. ಬಟ್ ಈಗ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಹೀರೋ ಯಾರಂತ ಗೊತ್ತು. ಆಲ್ಮೋಸ್ಟ್ ಹೀರೋನ ಲವ್ ಮಾಡೋ ತರ ಮಾಡ್ಬಿಟ್ಟು ಬಂದಿರ್ತಾಳೆ. ಅದರಿಂದ ಏನೆಲ್ಲ ಚೇಂಜಸ್ ಆಯ್ತು ಅಂತ ತೋರಿಸ್ತಾರೆ. ಹೀರೋಯಿನ್ ಮೋಸ್ಟ್ಲಿ ಅವಳಿಗೆ ಆಕ್ಸಿಡೆಂಟ್ ಆದ್ಮೇಲೆ ಅಂತ ಕಾಣುತ್ತೆ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರ್ತಾಳೆ. ಆ ಟೈಮಲ್ಲಿ ಹೀರೋನೇ ಕಾಪಾಡಿ ಅವಳನ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರ್ತಾನೆ. ಅವಳಿಗಲ್ಲಿ ಎಚ್ಚರ ಆದ್ಮೇಲೂ ಕೂಗಾಡ್ತಾ ಇರ್ತಾಳೆ, ಏನಕ್ಕೆ ನನ್ನ ಕಾಪಾಡಿದ್ರಿ, ನನ್ನ ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರೋದಕ್ಕ ಈ ತರ ನನ್ನ ಕಾಪಾಡಿದ್ದು ಅಂತ ಹೇಳಿ ಕೂಗಾಡ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಇದನ್ನೆಲ್ಲ ಹೊರಗಡೆಯಿಂದ ನಮ್ ಹೀರೋ ಕೇಳಿಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾನೆ. ಅದಾದ್ಮೇಲೆ ಹೀರೋ ಅವರ ಕಾನ್ಸರ್ಟ್ ಕೂಡ ಹೋಗಿ ಬಂದಿರ್ತಾಳೆ. ಆಗ ಹೀರೋ ಛತ್ರಿ ಎಲ್ಲ ಹಿಡ್ಕೊಂಡಿರ್ತಾನಲ್ಲ, ಆ ಟೈಮಲ್ಲೂ ಅಷ್ಟೇ ಹೀರೋಯಿನ್ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ನೆನ್ಪಿರ್ತಾಳೆ. ಈ ತರ ನಿಮ್ ವೀಲ್ ಚೇರ್ ಪ್ರಾಬ್ಲಮ್ ಆಗಿದಲ್ವಾ, ಬನ್ನಿ ನಾನೇ ಮನೆ ಹತ್ರ ಎಲ್ಲ ಡ್ರಾಪ್ ಮಾಡ್ತೀನಿ ಅಂತ ಕೇಳಿರ್ತಾನೆ. ಆ ಟೈಮಲ್ಲಿ ಅವ್ರ ಫ್ರೆಂಡ್ ಬಂದು ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಆಗ ಅವಳು ಒಂದು ಚಾಕ್ಲೇಟ್ ಕೊಟ್ಟಿರ್ತಾಳಲ್ವಾ, ಇದು ನಿಮ್ ಫೇವ್ರೇಟ್ ಚಾಕ್ಲೇಟ್ ಅಂತ ನಾನು ತಗೊಂಬಂದೆ ಅಂತ. ಅದೇ ಚಾಕ್ಲೇಟ್ ನೇ ಫಸ್ಟ್ ನಮ್ ಹೀರೋಯಿನ್ ನ ಮೀಟ್ ಮಾಡಿದಾಗ ಆ ಡೆಲಿವರಿ ಬಾಯ್ ಅಂತ ಅನ್ಕೊಂಡ್ಬಿಟ್ಟಿದ್ಲಲ್ಲ, ಅವಾಗ ಕೊಟ್ಟಿರ್ತಾಳೆ. ಅಂದ್ರೆ ಇವಾಗವರೆಗೂ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದಾಗ ಎಷ್ಟು ದಿನ ಇದ್ಲು, ಅವಾಗವರೆಗೂ ಹೀರೋ ಲೈಫ್ ಅಲ್ಲಿ ಏನೆಲ್ಲ ನಡೀತು ಅಂತ ಹೀರೋಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೀರೋಯಿನ್ ಬಗ್ಗೆ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವತ್ತು ಅವಳನ್ನ ಅವ್ರ ಫ್ರೆಂಡ್ ಕರ್ಕೊಂಡು ಹೋದ್ಮೇಲೆನೂ ಅಷ್ಟೇ ಇವ್ನು ಹಿಂದ್ಗಡೆನೆ ಹೋಗಿರ್ತಾನೆ. ಅವಳು ಸೇಫ್ ಆಗಿ ಮನೆಗೆ ರೀಚ್ ಆಗಿದ್ದಾಳೆ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡು ಆಮೇಲೆ ಅಲ್ಲಿಂದ ಅವನು ರಿಟರ್ನ್ ಅವ್ನು ಸ್ಟೇ ಮಾಡ್ತಿರೋ ಹೋಟೆಲ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಈಗ ಪ್ರೆಸೆಂಟ್ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಆ ಕೊಳದ ಹತ್ರನೇ ಆ ನೀರ್ ಹತ್ರನೇ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾಳೆ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಲಲ್ಲ, ಅವಳನ್ನ ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾಳೆ. ಅವಳಿಗೆ ಎಲ್ಲಿದ್ದೀನಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಹಾಸ್ಪಿಟಲ್ ನೇಮ್ ನೋಡಿದ ತಕ್ಷಣ ಅವಳಿಗೆ ಫ್ಲಾಶ್ ಆಯ್ತು, ಇದೇ ಹಾಸ್ಪಿಟಲ್ ಅಲ್ಲಿ ಹೀರೋನ ಅಡ್ಮಿಟ್ ಮಾಡಿರೋದು ಅಂತ. ಹೀರೋ ಸತ್ತೋಗಿದ್ದಾನೆ ಅನ್ನೋ ನ್ಯೂಸ್ ಬಂದಿರುತ್ತಲ್ಲ, ಅದು ಇದೇ ಹಾಸ್ಪಿಟಲ್ ಇಂದ ಅಂತ ಅವಳಿಗೆ ಅರ್ಥ ಆಯ್ತು. ಯಾರು ನನ್ನನ್ನು ಯಾರು ಇಲ್ಲಿ ಕರ್ಕೊಂಡ್ ಅಡ್ಮಿಟ್ ಮಾಡಿದ್ದು ಅಂದಾಗ ಯಾರಂತ ಗೊತ್ತಿಲ್ಲ, ನೀವ್ ಅಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ರಿ, ಅವ್ರ ಇದ್ರ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಅಂದಾಗ ಇದು ಯಾವ ಇಯರ್ ಅಂತ ಕೇಳ್ತಾಳೆ. ಇದು 2023 ಅಂತ ಹೇಳ್ತಾರೆ. ಓಕೆ, ಹಂಗಾದ್ರೆ ನಾನು ರಿಟರ್ನ್ ಬಂದ್ಬಿಟ್ಟಿದ್ದೀನಿ ಅಂತ ಅರ್ಥ ಆಯ್ತು. ಬಟ್ ಇವಾಗ ಇದೇ ಹಾಸ್ಪಿಟಲ್ ತಾನೇ ಹೀರೋ ಕೂಡ ಇದ್ದಾನೆ, ಅವನನ್ನ ನೋಡ್ಬೇಕು ಅಂತ ಅವನಿರೋ ವಾರ್ಡ್ ಕಡೆನೆ ವೀಲ್ ಚೇರ್ ಅಲ್ಲಿ ಹೋಗ್ತಾಳೆ. ನೋಡಿದ್ರೆ ಅಲ್ಲಿ ಅವ್ರಪ್ಪ ಹಂಗೆ ಫುಲ್ ಆಗಿ ಅಳ್ತಾ ಇರ್ತಾರೆ. ಎಲ್ಲರೂ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಅವ್ರಪ್ಪ ಅಳ್ಳೋದನ್ನ ನೋಡಿದ್ರೆ ಇವಳಿಗೂ ತುಂಬಾನೇ ಅಳು ಬರುತ್ತೆ. ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ಅಲ್ಲಿರೋ ಗಾರ್ಡ್ಸ್ ಬಿಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಲು. ಇವಾಗ ಅದೇ ಜಾಗಕ್ಕೆ ಪೊಲೀಸ್ ಅವ್ರು ಬರ್ತಾರೆ. ಇವಳ ಹತ್ರ ಒಂದು ಫೋಟೋನ ಕೊಟ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಈ ಫೋಟೋ ಬೇರೆ ಯಾವ್ದು ಅಲ್ಲ, ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದಾಗ ಒಂದು ಬೂತ್ ಅಲ್ಲಿ ಫೋಟೋ ತಗೊಂಡಿರ್ತಾರಲ್ವಾ, ಆಟೋಮೆಟಿಕ್ ಆಗಿ ಹೀರೋ ಸೂಸೈಡ್ ಮಾಡ್ಕೊಂಡಾಗ ಒಂದು ಟೇಬಲ್ ಮೇಲೆ ತಾನಾಗೆ ಬಂದಿರತ್ತಲ್ವಾ, ಆ ಫೋಟೋನೆ. ಅಂದ್ರೆ ಅವ್ನು ಸೂಸೈಡ್ ಮಾಡ್ಕೊಂಡ್ಮೇಲೆ ಪೊಲೀಸ್ ಅವ್ರ ಕೈಗೆ ಸಿಕ್ಕಿರತ್ತೆ. ಈಗ ಅದನ್ನ ಇವಳ ಹತ್ರ ಕೊಟ್ಬಿಟ್ಟು ಇಬ್ರು ಜೊತೆಗೆ ಫೋಟೋಸ್ ಎಲ್ಲ ತಗೊಂಡಿದ್ದೀರಾ ಅಂದ್ರೆ ಹೀರೋ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಲಾಸ್ಟ್ ಆಗ ಅವನು ನಿಮ್ಮನ್ನೇ ನೋಡಿದ್ದು, ಅವ್ನ ಮನಸ್ಥಿತಿ ಹೆಂಗಿತ್ತು, ಅವ್ನು ಯಾವ ತರ ಮಾತಾಡ್ದ ಅಂತ ಇವಳ ಹತ್ರ ಕೇಳ್ತಾ ಇದಾರೆ. ಬಟ್ ಇವಳು ಇನ್ನೂ ಶಾಕ್ ಅಲ್ಲಿ ಇದ್ದಾಳೆ. ಹಂಗಾದ್ರೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ಮೇಲೆ ಹೀರೋಗೆ ನನ್ ಬಗ್ಗೆ ಎಲ್ಲಾ ನೆನಪು ಇದೆ, ಅಲ್ಲಿಂದ ನಾನು ಏನು ಚೇಂಜ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಅಂದ್ರೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ಮೇಲೆ ಏನು ಚೇಂಜ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ತಾನಾಗಿ ಇಲ್ಲಿ ಫೋಟೋ ಡಿಸ್ಪ್ಲೇ ಆಗಿದೆ ಅಂದ್ರೆ ಖಂಡಿತ ಚೇಂಜ್ ಆಗೇ ಆಗುತ್ತೆ. ಹಂಗಾದ್ರೆ ನಾನು ಏನೋ ಒಂದು ಮಾಡಿ ಅವನನ್ನ ಬದುಕಿಸ್ಕೋಬಹುದು, ಅಂದ್ರೆ ಫ್ಯೂಚರ್ ನನ್ನ ಕೈಲಿ ಚೇಂಜ್ ಮಾಡಕ್ ಆಗುತ್ತೆ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಏನೋ ಆಗ ಸದ್ಯಕ್ಕೆ ನಡೆದಿರೋದನ್ನ ಹೇಳಿ ಇವಳು ಮತ್ತೆ ಆ ನದಿ ಕಡೆನೆ ಬರ್ತಾಳೆ. ಅಂದ್ರೆ ಇದಕ್ಕೂ ಮುಂಚೆ ಅವಳು ಯಾವ ತರ ಟೈಮ್ ಟ್ರಾವೆಲ್ ಮಾಡಿದ್ಲು, ಇವಾಗ ಅದೇ ತರ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಆ ನೀರಲ್ಲಿ ಹೋಗಿ ಮಲ್ಕೊಂಡು ಆ ವಾಚ್ ಅಲ್ಲಿ ಬಟನ್ ನ ಪ್ರೆಸ್ ಮಾಡ್ತಾಳೆ. ಟೈಮ್ ಟ್ರಾವೆಲ್ ಮಾಡಿದೀನಿ ಅಂತ ಅನ್ಕೊಂಡು ಕಂಡ್ಬಿಟ್ಟು ನೋಡಿದ್ರೆ ಅವಳು ಟೈಮ್ ಟ್ರಾವೆಲ್ ಮಾಡಿಲ್ಲ, ನಾರ್ಮಲ್ ಆಗಿ ಹಂಗೆ ಇರ್ತಾಳೆ. ಫೀಲ್ ಮಾಡಿ ಅಳ್ತಾಳೆ. ಅದಾದ್ಮೇಲೆ ಮನೆಗೂ ಬಂದ್ಬಿಟ್ಲು. ಇನ್ನೇನ್ ಮಾಡಕ್ ಆಗುತ್ತೆ. ಮನೆಗ್ ಬಂದ್ಮೇಲೆ ಅಲ್ಲಿ ಟಿವಿನಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ, ಹೀರೋ ಸತ್ತಿರೋದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಅದ್ರಲ್ಲಿ ಹೀರೋ ಅವರ ಮ್ಯಾನೇಜರ್ ಇದ್ರಲ್ವಾ, ಅವ್ರು ಹೇಳ್ತಾ ಇರ್ತಾರೆ ಹೀರೋ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದ, ಅವ್ನ ಬಗ್ಗೆ ತುಂಬಾನೇ ತಪ್ಪಾದ ಕಮೆಂಟ್ಸ್ ಎಲ್ಲ ಪಾಸ್ ಆಗ್ತಾ ಇತ್ತು. ಅದನ್ನೆಲ್ಲ ನೋಡಿ ನಾವು ತುಂಬಾನೇ ಡಿಪ್ರೆಸ್ಡ್ ಆಗ್ಬಿಟ್ಟು ಕೊನೆಗೆ ಸೂಸೈಡ್ ಕೂಡ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಅದಾದ್ಮೇಲೆ ಪಾಸ್ಟ್ ಅಲ್ಲಿ ತಗೊಂಡಿರ್ತಾಳಲ್ಲ ಹೀರೋ ಜೊತೆ ಫೋಟೋ, ಆತರ ಫೋಟೋ 2 ಇಲ್ಲಿ ಬಂದಿರುತ್ತೆ. ಹಂಗಾದ್ರೆ ನನ್ ಕೈಯಲ್ಲಿ ಫ್ಯೂಚರ್ ನ ಚೇಂಜ್ ಮಾಡಕ್ ಆಗುತ್ತೆ. ಬಟ್ ಹೆಂಗೆ ನೀವು ನನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಅನ್ಕೊಳ್ಳೋವಾಗ್ಲೇನೆ ಹೀರೋ ಅವ್ರ ಫ್ರೆಂಡ್ ಇವಳಿಗೆ ಕಾಲ್ ಮಾಡ್ತಾನೆ. ಅಂದ್ರೆ ಈಗ ಪಾಸ್ಟ್ ಅಲ್ಲಿ ಚೇಂಜ್ ಆಗಿರೋದ್ರಿಂದ ಹೀರೋ ಅವ್ರ ಫ್ರೆಂಡ್ ಗೆ ಕೂಡ ಹೀರೋಯಿನ್ ಯಾರಂತ ಗೊತ್ತಲ್ವಾ, ಅವ್ನ್ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾನೆ. ಲಾಸ್ಟ್ ಆಗಿ ನೀನೇ ಹೀರೋನ ನೋಡಿದ್ದು, ಅವ್ನ ಹೆಂಗೆ ತುಂಬಾ ಡಿಪ್ರೆಸ್ಡ್ ಆಗಿದ್ನ, ನನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವ್ನ ಹೆಂಗಿತ್ರ ನಾನ್ ಕಳ್ಕೊಂತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇವಳು ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಅಷ್ಟೇ ಅಲ್ಲ, ಲಾಸ್ಟ್ ಆಗಿ ಫೈನಲ್ ಆಗಿ ಹೀರೋ ನಿನ್ನ ಹತ್ರ ಸಾರಿ ಕೇಳ್ಬೇಕು ಅಂತಿದ್ದ ಅಂದಾಗ ಇವಳಿಗೇನ್ ಅರ್ಥ ಆಗ್ತಲ್ಲ, ಏನಕ್ಕೆ ಸಾರಿ ಕೇಳ್ಬೇಕು ಅನ್ಕೊಂಡ್
ಮಾಡ್ಕೊಂಡ ಅಂತ ಇವಳು ಕೇಳ್ತಾಳೆ. ಅವ್ನ್ ಕೂಡ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಕಾಲ್ ಕಟ್ ಆಗೋಯ್ತು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅಲ್ಲಿ ಕ್ಲಾಕ್ ಅಲ್ಲಿ ಕೂಡ 12 ಗಂಟೆ ಅಂತ ತೋರಿಸುತ್ತೆ. ಅವಾಗ ವಾಚ್ ಅಲ್ಲಿ ಲೈಟ್ ಬರಕ್ಕೆ ಶುರು ಆಯ್ತು. ಇವಳಿಗೆ ತಕ್ಕಂತ ಫ್ಲಾಶ್ ಆಗುತ್ತೆ. ಹಂಗಾದ್ರೆ ಕರೆಕ್ಟ್ ಆಗಿ 12 ಗಂಟೆಗೆ ವಾಚ್ ಅಲ್ಲಿ ಲೈಟ್ ಬರುತ್ತೆ. ಇದಕ್ ಮುಂಚೆ ಕೂಡ ಆ ಟೈಮ್ ಅಲ್ಲೇ ಬಂದಿದ್ದು. ಹಂಗಾದ್ರೆ ಇವಾಗ ನಾನು ಬಟನ್ ನ ಪ್ರೆಸ್ ಮಾಡದೆ ಟೈಮ್ ಟ್ರಾವೆಲ್ ಮಾಡಬಹುದಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಆ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಬಿಟ್ಲು. ಇವಳು ಮತ್ತೆ ಪಾಸ್ಟ್ ಗೆ ಹೊರಟೋದ್ಲು. ಅಲ್ಲಿ ಪಾಸ್ಟ್ ಅಲ್ಲಿ ಕಂಡ್ಬಿಟ್ಟಿದ ತಕ್ಷಣ ಎದುರುಗಡೆ ಒಂದು ಶಾಮನ್ ಲೇಡಿ ಇದ್ದಾಳೆ. ಇವ್ರ ಮೈಯಲ್ಲಿ ದೆವ್ವ ಓಡಿಸ್ತಾ ಇರ್ತಾರೆ. ಅಲ್ಲಿ ಪಕ್ಕದಲ್ಲಿ ಅವ್ರ ಅಮ್ಮನ ಅವ್ರ ಅಜ್ಜಿ ಎಲ್ಲ ಕುತ್ಕೊಂಡು ದೇವ್ರೆ ನನ್ ಮೊಮ್ಮಗಳಿಗೆ ಒಳ್ಳೇದಾಗ್ಲಿ, ದೇವ್ರೆ ನನ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂತಾ ಇರ್ತಾಳೆ. ಇವಳಿಗೇನು ಅರ್ಥ ಆಗ್ತಾ ಇಲ್ಲ. ಇವಳಿಗೆ ತಲೆ ಓಡ್ಕೊಂತಾ ಇರ್ತಾಳೆ. ಕಾಲ್ನೆಲ್ಲ ಸ್ವಲ್ಪ ಮೂವ್ ಮಾಡಿ ನೋಡ್ತಾಳೆ. ಅವಾಗ ಅವಳಿಗೆ ಅರ್ಥ ಆಗೋದು ಓಕೆ ನಾನು ಮತ್ತೆ ಪಾಸ್ಟ್ ಗೆ ಬಂದ್ಬಿಟ್ಟಿದೀನಿ ಅಂತ. ಇಲ್ಲಿ ಈ ಶಾಮನ್ ಲೇಡಿ ಪರವಾಗಿಲ್ವೇ ದೆವ್ವ ನಾರ್ಮಲ್ ಆಗಿರೋ ತರ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದೆ ಅಂತ ಹೇಳಿ ದೆವ್ವ ಅಂತ ಓಡಿಸ್ತಾ ಇರ್ತಾರೆ. ಇವಳು ಅಂತಾಳೆ ನನ್ಗೆ ದೆವ್ವನು ಹಿಡಿದಿಲ್ಲ ಏನು ಹಿಡಿದಿಲ್ಲ, ನಂಗೆ ಸ್ವಲ್ಪ ಕೆಲಸ ಇದ್ರೆ ನಾನು ಹೋಗ್ಬೇಕು ಅಂತ ಚೊಪ್ಲಿ ಹಾಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಮ್ಮ ಅಡ್ಡ ಬರ್ತಾರೆ. ಯಾಕಮ್ಮ ಏನಾಯ್ತು ಇವಾಗ, ಅವ್ರ ದೆವ್ವ ಓಡಿಸ್ಬಿಡ್ಲಿ ಇರು ಆಮೇಲೆ ಹೋಗುವಂತೆ ಅಂದಾಗ ಅವಳು ಅಂತಾಳೆ ಅಮ್ಮ ಇಲ್ಲಿ ಏನ್ ನಡೀತಾ ಇದೆ, ಏನಕ್ಕೆ ನನ್ಗೆ ದೆವ್ವ ಓಡಿಸ್ತಾ ಇದೀರಾ ಅಂದಾಗ ಅವ್ರಮ್ಮ ಹೇಳ್ತಾರೆ ಏನೇ ಈ ತರ ಕೇಳ್ತಾ ಇದೀಯಾ, ನೀನೇ ತಾನೇ ಹೇಳಿದ್ದು ಅಮ್ಮ ನನಗೆಲ್ಲ ಮರ್ತೋಗ್ಬಿಟ್ಟಿದೆ, ನನಗೆ ಭಯ ಆಗ್ತಿದೆ, ನಾನು ಆದಷ್ಟು ಬೇಗ ಸತ್ತೋಗ್ಬಿಡ್ತೀನಿ, ನನ್ನ ಮೈಯಲ್ಲಿ ದೆವ್ವ ಇದೆ, ದೆವ್ವ ಓಡಿಸ್ರಿ ಅಂತ ನೀನ್ ಕೇಳಿದಕ್ಕೆ ತಾನೇ ಕರ್ಸಿರೋದು ಅಂದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನು ನಾನ್ ಹೇಳದ್ನ ಅಂತ ಶಾಕಿಂಗ್ ಅಲ್ಲಿ ಕೇಳ್ತಾಳೆ. ಅವಾಗಂಗೆ ಶಾಮನ್ ಲೇಡಿ ಫೇಸ್ ನ ನೋಡಿದ ತಕ್ಷಣ ಇವಳಿಗೆ ಏನ್ ನಡೆದಿರತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇವಳು ಇಲ್ಲಿಂದ ರಿಟರ್ನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಫ್ಯೂಚರ್ ಹೊರಟೋದ್ರುನು ಇಲ್ಲಿ ಇವಳ ಮೈಯಲ್ಲಿ ಏನೆಲ್ಲ ನಡೀತು ಅಂತ ಅವ್ರ ಮುಖ ನೋಡಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಈಗ ಅವ್ರ ಮುಖ ನೋಡ್ತಾ ಇದ್ರೆ ಇವಳು ಏನ್ ಮಾತಾಡಿದ್ಲು ಅಂತ ತೋರಿಸ್ತಾರೆ. ಆಂಟಿ ದಯವಿಟ್ಟು ನನ್ನ ಕಾಪಾಡಿ, ಯಾರೋ ನನ್ನ ಮೈನ ಯೂಸ್ ಮಾಡ್ಕೊಂಡ್ ಬಿಟ್ಟಂಗೆ ನನ್ಗೆ ಅನಿಸ್ತಾ ಇದೆ, ಇಷ್ಟ ದಿನ ನನ್ನ ಮೈಯಲ್ಲಿ ನಾನು ಇಲ್ವೇ ಇಲ್ಲ ಅನ್ನೋ ತರ ನನಗೆ ಅನಿಸ್ತಾ ಇದೆ, ನೀವೇ ಕಾಪಾಡ್ಬೇಕು ಅಂದಾಗ ಲೇಡಿ ಹೇಳಿರ್ತಾರೆ ಹೌದು ನಿನ್ ಮೈಯಲ್ಲಿ ಒಂದು ಕನ್ಯೆ ದೆವ್ವ ಇದೆ ಅಂತ. ಅದಕ್ಕೋಸ್ಕರ ಇವಾಗ ಈ ತರ ಎಲ್ಲ ಒಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಿದ್ದು. ಇವಳು ಹೇಳ್ತಾಳೆ ಓಕೆ ನೀವ್ ಅನ್ಕೊಂಡಿರೋದು ಕರೆಕ್ಟೇ, ಬಟ್ ಇವಾಗ ನನ್ನ ಮೈಯಲ್ಲಿ ಏನಿಲ್ಲ, ನಾನು ನಾರ್ಮಲ್ ಆಗ್ಬಿಟ್ಟೆ ಅಂದಾಗ ಇವ್ರಿಗೆ ಏನ್ ಅರ್ಥ ಆಗ್ತಲ್ಲ ಏನು ಹುಡುಗಿ ತರ ಮಾತಾಡ್ತಿದ್ದಾಳೆ ಅಂತ. ಅದೇನಿಲ್ಲಮ್ಮ ನಾನು ನಡುವೆ ಸ್ವಲ್ಪ ಜಾಸ್ತಿ ಓದ್ತೀನಲ್ವಾ ಅದರಿಂದನೇ ಆತರ ಆಗಿದ್ದು, ಬಟ್ ಏನು ಪ್ರಾಬ್ಲಮ್ ಇಲ್ಲ, ನಾನೀಗ ನಾರ್ಮಲ್ ಆಗಿದ್ದೀನಿ ಅಂದಾಗ ಅವ್ರ ಅಮ್ಮಗೂ ಮತ್ತೆ ಅವ್ರ ಅಜ್ಜಿಗೆಲ್ಲ ತುಂಬಾ ಸಂತೋಷ ಆಗುತ್ತೆ. ಹಂಗೆ ಅವಳಲ್ಲಿ ಮೇಲಿಂದ ಕೆಳಗ್ ನೋಡ್ಬೇಕಾದ್ರೆ ಹೀರೋನ ನೋಡ್ಬಿಟ್ಲು ಅಷ್ಟೇ. ಅವನು ನೋಡಿದ ತಕ್ಷಣ ಖುಷಿಯಲ್ಲಿ ಅಲ್ಲಿ ಇರೋದನ್ನೆಲ್ಲ ತಟ್ಬಿಟ್ಟು ಕಾಲಲ್ಲಿ ಓದ್ಬಿಟ್ಟು ಅಲ್ಲೋಗಿ ಹೀರೋ ಮುಂದೆ ನಿಂತಿರ್ತಾಳೆ. ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಗೊಟ್ಟೋದ್ರೆ ಹಿಂದ್ಗಡೆ ಏನ್ ನಡೆದಿರುತ್ತೆ ಅಂದ್ರೆ ಪಾಸ್ಟ್ ಅಲ್ಲಿ ಏನ್ ನಡೆದಿರುತ್ತೆ ಅಂತ ಅವಳಿಗೆ ಗೊತ್ತಾಗತ್ತಲ್ವಾ. ಯಾರ ಮುಖನಾದ್ರೂ ನೋಡಿದ್ರೆ, ಇದಕ್ಕೂ ಮುಂಚೆ ಶಾಮನ್ ಲೇಡಿ ಮುಖ ನೋಡಿದಾಗ ಅವಳಿಗೆ ಗೊತ್ತಾಯ್ತಲ್ವಾ. ಆದ್ರೆ ಈಗ ಹೀರೋ ಮುಖ ನೋಡಿದ ತಕ್ಷಣ ಅವಳಿಗೆ ಫ್ಲಾಶ್ ಆಯ್ತು. ಏನಂದ್ರೆ ಇವಳ ಹತ್ರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಗಿ ಎದುರುಗಡೆ ನಿಂತ್ಕೊಂಡು ನನ್ನ ಹತ್ರ ಮಾತಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕವಳು ನನ್ಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಸುಂದರವಾಗಿರೋ ಹುಡುಗಿ ಬಂದ್ಬಿಟ್ರೆ ಸಾಕು, ಮಾತಾಡ್ಬೇಕಂತ ಹಿಂದೆನೆ ಬಂದ್ಬಿಡ್ತೀರಾ ಅಂತ. ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಬಿಡ್ತಾ ಇಲ್ಲ ನನ್ನ ಹತ್ರ ಮಾತಾಡ್ಲೇಬೇಕು ಅಂತ ಕೈ ಇಟ್ಕೊಂಡಿದ ತಕ್ಷಣ ಅವಳಿಗೆ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ನನ್ ಕೈನ ಹಿಡ್ಕೊಂತಿ, ಅದು ರೋಡಲ್ಲಿ ಪೊರ್ಕಿ ನೀನು ಹಂಗೆ ಹಿಂಗೆ ಅಂತ ಹೇಳಿ ಬ್ಯಾಗ್ ಅಲ್ಲಿ ಹೊಡೆದಿರ್ತಾಳೆ. ಈಗ ಅದು ಫ್ಲಾಶ್ ಆಗಿ ಸಖತ್ ಶಾಕ್ ಆಗ್ಬಿಟ್ಲು. ಆದ್ರೆ ಹೀರೋ ಅಂತೂ ಏನು ಕೇರೆ ಮಾಡಿಲ್ಲ, ಇವಳನ್ನ ನೋಡದೇ ಇರೋ ಒಂಥರ ಹೊರಟೋದ. ಇವಳು ಮನೆಗ್ ಬಂದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಏನ್ ಕೆಲಸ ಮಾಡಿಟ್ಟಿದೀನಿ ಅಂತ. ಅಷ್ಟೇ ಅಲ್ಲ ಹಂಗಾದ್ರೆ ನಾನು ಎಷ್ಟು ದಿನ ಮತ್ತೆ ಫ್ಯೂಚರ್ ಗೆ ಹೋಗ್ಬಿಟ್ಟು ಬಂದೆ ಅಂತ ಡೇಟು ಫೋನ್ ಅಲ್ಲಿ ಇರೋ ಡೇಟ್ ಎಲ್ಲ ಚೆಕ್ ಮಾಡಿ ನೋಡಿದಾಗ 10 days ಅವಳು ಮತ್ತೆ ರಿಟರ್ನ್ ಹೋಗಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಂಗಾದ್ರೆ ಸತಿ ಎಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ವೇ, ಬರೀ 3 ಟೈಮೇ ಚಾನ್ಸ್ ಇರೋದು, ಇದು ಸೆಕೆಂಡ್ ಟೈಮ್, ಇನ್ನು ಒಂದೇ ಚಾನ್ಸ್ ಇರೋದು. ಅಷ್ಟೇ ನನ್ನ ಫ್ಯೂಚರ್ ನ ಚೇಂಜ್ ಮಾಡ್ಬೇಕು ಅಂತ ಅಲ್ಲಿರೋ ಡೈರಿನ ತೆಗೆದು ನೋಡ್ತಾಳೆ. ಇವರಿಬ್ರು ಜೊತೆಗೆ ತಗೊಂಡಿದ್ರಲ್ವಾ ಫೋಟೋ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಎತ್ಕೊಳ್ಳೇಬೇಕು ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಅವನು ಇಲ್ಲಿಂದನೋ ಬರ್ತಾ ಇರ್ಬೇಕಾದ್ರೆ ಇವಳು ಅವನಿಗೋಸ್ಕರ ಕೆಲವೊಂದು ಥಿಂಗ್ಸ್ ಎಲ್ಲ ತಗೊಂಡಿರ್ತಾಳೆ. ಹೋಗಿ ಮುಂದ್ಗಡೆ ನಿಂತ್ಕೊಂಡ್ರೆ ಅವ್ನು ಕೇರ್ ಕೂಡ ಮಾಡಿಲ್ಲ, ಅವ್ನ ಪಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವಳು ಮಾತಾಡಿಸ್ತಾಳೆ ನಿಮ್ ಶೋಲ್ಡರ್ ಗೆ ನೀವು ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಈಗ ನಾರ್ಮಲ್ ಆಗಿದ್ದೀರಾ, ತಗೊಳ್ಳಿ ನಿಮ್ಗೋಸ್ಕರ ಏನ್ ತಗೊಂಡ್ಬಂದಿದೀನಿ ನೋಡಿ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನು ಕೇರ್ ಮಾಡ್ತಾ ಇಲ್ಲ. ಸರಿ ಬಿಡಿ ಪರವಾಗಿಲ್ಲ ತಗೊಂಡಿಲ್ಲ ಅಂದ್ರೂ ಏನು ಚಿಂತೆ ಇಲ್ಲ, ಇದು ಸ್ವಲ್ಪ ವೆಯ್ಟ್ ಆಗಿದೆ, ನಿಮ್ಗೆ ಶೋಲ್ಡರ್ಸ್ ಪೇನ್ ಆಗುತ್ತಲ್ವಾ ನಾನೇ ತಗೊಂಡ್ಬರ್ತೀನಿ. ಇದೇನಿದೆ ಹೇಳಿ, ನಿಮ್ ಶೋಲ್ಡರ್ ಪೇನ್ ಆಗಿರೋ ಥೆರಪಿ ಬುಕ್ಸ್ ಎಲ್ಲ ಇದೆ, ಮತ್ತೆ ಕೆಲವು ಕಪ್ಸ್ ಎಲ್ಲ ಕೂಡ ತಗೊಂಡ್ಬಂದಿದ್ದೀನಿ. ಆಕ್ಚುಲಿ ಆ ಥೆರಪಿ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಗೊತ್ತಾ, ನಿಮ್ಗೆ ತುಂಬಾನೇ ರಿಲೀಫ್ ಆಗುತ್ತೆ. ಜೊತೆಗೆ ಅವಾಗ ಡಾಕ್ಟರ್ ನ ಕನ್ಸಲ್ಟ್ ಮಾಡೋದು ಮರಿಬೇಡಿ ಅಂತ ಲೈನ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಹೀರೋ ಹೇಳ್ತಾನೆ ಇವಾಗ ಏನ್ ನಿನ್ ಪ್ರಾಬ್ಲಮ್, ಏನಕ್ಕೆ ನಾನು ಹಿಂದ್ಗಡೆ ಬರ್ತಾ ಇದೀಯ ಅಂದಾಗ ಇವಳು ಹೇಳ್ತಾಳೆ ನನಗೆ ಗೊತ್ತು ನೀವ್ ಏನಕ್ಕೆ ನನ್ ಮೇಲೆ ಕೋಪವಾಗಿದ್ದೀರಾ ಅಂತ, ಆದ್ರೆ ಸ್ವಲ್ಪ ಟೈಮ್ ಕೊಟ್ರೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅವಳು ಹೇಳಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನೋಡಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದು, ನಿಮ್ಮನ್ನ ಪೊರ್ಕಿ ಅಂತೆಲ್ಲ ಕರೆದಿದ್ದು ನಾನಲ್ಲ, ಅದು 19 ವಯಸ್ಸೊಂದು ಮುಟ್ಟಾಳು ಹುಡುಗಿ. ಆದ್ರೆ ನಾನು ಆ ಹುಡುಗಿ ಅಲ್ಲ, ನಾನು ಫ್ಯೂಚರ್ ಇಂದ ಬಂದಿರೋದು. 2003 ಇಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಇದೇ ನನ್ನ ಟೈಮ್ ಮಿಷನ್, ನಿಮ್ ವಾಚ್ ಸಹಾಯದಿಂದಾನೇ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದು ಗೊತ್ತಾ ಅಂತ ಇವಳು ಪಾಡಿಗಳು ಪುರಾಣ ಮಾತಾಡ್ತಾ ಇದ್ರೆ ಹೀರೋಗೆ ನಗು ಬಂದ್ಬಿಡ್ತು. ಇಷ್ಟು ದಿನ ನೀನು ಆಫ್ ಮೆಂಟಲ್ ಅಂತ ಅನ್ಕೊಂಡಿದ್ದೆ, ನೀನ್ ಫುಲ್ ಮೆಂಟಲ್ಲೇ ಆಗ್ಬಿಟ್ಟ ಅಂತ ಕೇಳ್ತಾನೆ. ಅವಳಂತಾಳೆ ನಂದು ತಪ್ಪೆ, ಎಲ್ಲ ನಂಬ್ತಾನೆ ಅಂತ ಹೇಳದ್ನಲ್ಲ ನಿಜಾನ, ಅವ್ನ್ ನಂಬಲ್ಲ. ಸರಿ ಆಯ್ತು ಈ ಸತಿ ನಾನು ಹೇಳೋದು ನಿಜಾನೇ, ದಯವಿಟ್ಟು ನಾನು ನಂಬೇಕು. ಆಕ್ಚುಲಿ ನನಗೆ ದೆವ್ವ ಹಿಡ್ದಿತ್ತು ಅಂದಾಗ ಹೀರೋ ಕೇಳ್ತಾನೆ ಓ ಇದಕ್ ಮುಂಚೆ ಒಂದು ನೀರ್ ದೆವ್ವ ಕತೆ ಹೇಳ್ತಾ ಇದ್ದಲ್ವಾ, ಅದೇ ದೆವ್ವನ ಅಂತ ಕೇಳಿದಾಗ ಚಾಚೆ ಆ ದೆವ್ವನ ಏನು ಅಂತ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ನನಗೆ ದೆವ್ವ ಹಿಡ್ದಿತ್ತು ಗೊತ್ತಾ, ಅವಾಗ್ಲೇ ನಾನು ಏನೇನೋ ಲೂಸ್ ತರ ಮಾಡಿದ್ದೆ, ಬೇಕಾಗಿದ್ರೆ ನಮ್ಮ ಮನೇಲಿ ನಮ್ಗೆ ಪ್ರೂಫ್ ಕೂಡ ತೋರಿಸ್ತೀನಿ, ನಮ್ಮ ಮನೇಲಿ ದೆವ್ವ ಓಡಿಸೋ ಶಾಸ್ತ್ರ ಎಲ್ಲ ಮಾಡಿದ್ರು ಗೊತ್ತಾ, ಇಲ್ಲಿ ನೋಡಿ ನಿಮ್ಗೆ ಇನ್ನೊಂದು ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿ ಸ್ಕರ್ಟ್ ಎಲ್ಲ ಬಿಚ್ಬಿಟ್ಟು ಸ್ಕರ್ಟ್ ಒಳಗಡೆ ಏನೋ ಒಂದು ಬಟ್ಟೆ ತೆಗಿಯಕ್ ಹೋಗ್ತಾಳ. ಹೀರೋಗೆ ಮುಖನ ಆ ಕಡೆ ತಿರ್ಗಿಸ್ಕೊಂತಾನೆ. ಇಲ್ಲಿ ನೋಡಿ ಇದು ತುಂಬಾನೇ ಪವರ್ಫುಲ್ ಆಗಿರೋ ಬಟ್ಟೆ ಗೊತ್ತಾ, ದೆವ್ವ ಓಡಿಸಿದ್ರೇನೆ ಈ ತರ ಎಲ್ಲ ಕೊಡೋದು, ಇವಾಗಾದ್ರೂ ನೀವು ನನ್ನ ನಂಬಲೇಬೇಕು ಅಂತ ಕೇಳ್ತಾಳೆ. ಹೀರೋ ಹೇಳ್ತಾನೆ ಓ ಆ ದೆವ್ವ ಆದ್ರೆ ದೆವ್ವಗೆ ಡೇಟಿಂಗ್ ಎಲ್ಲ ಮಾಡಕ್ ಬರುತ್ತಾ, ಇಷ್ಟ ದಿನ ಡೇಟ್ ಮಾಡ್ತಾ ಇದ್ದಿದ್ ದೆವ್ವನ ಅಂತ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಇವಳು ಹೇಳ್ತಾಳೆ ಇಲ್ಲ ಆ ದೆವ್ವ ಕಂಪ್ಲೀಟ್ ಆಗಿ ಸಿಂಗಲ್ಸ್, ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ.
ಇರ್ತಾಳೆ. ಹಂಗೆ ಕಾಲ್ ಎಡವಿ ಕೆಳಗಡೆ ಬಿದ್ದೋಗ್ಬಿಟ್ಲು. ಅಯ್ಯೋ ಪಾಪ ಮಗು ಬಿದ್ದೋಯ್ತೆ ಅಂತ ಹೆಲ್ಪ್ ಮಾಡಕ್ಕೆ ಅಂತ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಕಿಮ್ ಬಂದು ಎತ್ತಾ ಇದ್ದಾನೆ. ಅಯ್ಯೋ ನನ್ ಗರ್ಲ್ ಫ್ರೆಂಡ್ ಏನಾಯ್ತು ಕೆಳಗಡೆ ಬಿದ್ಬಿಟ್ಲು ಅಂತ ಅವ್ರು ಬಂದು ಮಾತಾಡ್ತಾ ಇದ್ರಿ. ಇವಳಿಗೇನು ಅರ್ಥ ಆಗ್ತಾ ಇಲ್ಲ. ಇದನ್ನ ನೋಡ್ತಾ ಇದ್ರೆ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ಬಾಬಾ ನಾನಿನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೆಗಲ್ ಮೇಲೆ ಕೈಯೆಲ್ಲ ಬೇರೆ ಹಾಕಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಮ್ ಹೀರೋ ಹತ್ರ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ರೆಂಡೇ ಬಂದು ಕಣ್ ಮುಚ್ಚೋದು, ಇದೆಲ್ಲ ನೋಡ್ಬೇಡ ಕಣೋ ನಿನ್ಗೆ ಜ್ವರ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಟೆನ್ಷನ್ ಆಗ್ಬಿಟ್ಟು ಎತ್ತೋ ಕೈನ ಅಂತ ಹೇಳಿ ಕೈನೆಲ್ಲ ತಟ್ಬಿಟ್ಟ. ಅದಾದ್ಮೇಲೆ ಇವಳು ಸಪರೇಟ್ ಆಗಿ ಕುತ್ಕೊಂಡು ಮೆಸೇಜ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅಂದ್ರೆ ಪಾಸ್ಟ್ ಅಲ್ಲಿರೋ ಇವಳೆ ಕಿಮ್ಗೆ ಮೆಸೇಜ್ ಎಲ್ಲ ಮಾಡಿರೋದು. ನಿಜವಾಗ್ಲು ನಾನು ನಿಮ್ಗೆ ಗರ್ಲ್ ಫ್ರೆಂಡ್ ಆಗ್ತೀನಿ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಗೊತ್ತಾ ಅಂತ ಎಲ್ಲ ಮೆಸೇಜ್ ಮಾಡಿರ್ತಾಳೆ. ಮತ್ತೆ ಬೆಳಗ್ಗೆ ಎದ್ದಾಗಿಂದ ನಾನು ಇವಾಗ ಎದ್ದೆ, ನಾನು ಇವಾಗ ಟಿಫನ್ ತಿಂದೆ, ನಾನು ಇವಾಗ ಊಟ ಮಾಡಿದೆ ಅಂತ ಪ್ರತಿ ಒಂದು ಅವನ ಹತ್ರ ಶೇರ್ ಮಾಡ್ಕೊಂಡಿರ್ತಾಳೆ, ಚಾಟ್ ಮಾಡಿರ್ತಾಳೆ. ಅಯ್ಯೋ ನಾನೇನ್ ಇವ್ನ ಮೇಲೆ ಇಷ್ಟೊಂದು ಹುಚ್ಚಿ ತರ ಇದೀನಲ್ಲ ಅಂತ ಹೇಳಿ ಅವಳುಗಳೇ ಬೈಕೊಂತ ಇರ್ಬೇಕಾದ್ರೆ ಆ ಕಿಮ್ ಬರ್ತಾನೆ. ಇವಾಗ ನಿನ್ಗೆ ನಾನು 2 ತರ ಟ್ರೀಟ್ಮೆಂಟ್ ಕೊಡ್ತೀನಿ, ಒಂದು ಬೆರಳು, ಸೆಕೆಂಡ್ ಒಂದು ಉಫ್ ಉಫ್ ಅಂತ ಊದಿ ತೋರಿಸ್ತಾ ಇರ್ತಾನ. ಇವಳು ಹೇಳ್ತಾಳೆ 3ನೇ ಆಪ್ಷನ್ ಕೂಡ ಇದೆ, ನೀನ್ ಬಾಯ್ ಮುಚ್ಕೊಂಡಿರು ಅಂತ ಹೇಳಿದಾಗ ಇವ್ನಿಗೆ ನಗು ಬಂದ್ಬಿಡ್ತು. ಆ ಬ್ಯಾಂಡೇಜ್ ನ ಹಾಕ್ಬೇಕು ಅಂತ ಹೋದ್ರೆ ಕೂಡ ಅವಳು ಬಿಡ್ತಾ ಇಲ್ಲ. ನನ್ಗೆ ಕೈ ಚೆನ್ನಾಗೇ ಇದೆ, ನನ್ ಕೈ ಹಾಕೊಂತೀನಿ ಕೊಡು ಅಂತ ಕೇಳ್ತಾ ಕೂಡ ಅವ್ನು ಕೊಡ್ತಾ ಇಲ್ಲ. ಅವನೇ ಬ್ಯಾಂಡೇಜ್ ಎಲ್ಲ ಹಾಕ್ತಾನೆ. ನನಗೆ ಗೊತ್ತಿರೋಂಗೆ ನಿನ್ಗೆ ಸೆಕೆಂಡ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಉಫ್ ಉಫ್ ಅಂತ ಊದ್ತಾ ಇರ್ತಾನೆ. ನಿಂಗೆಲ್ಲ ಮಾಡಿನೇ ಕಣೋ ಅವಳನ್ನ ನಿನ್ ಬಲೆಗೆ ಬೀಳ್ಸ್ಕೊಂಡಿರೋದು ಕರೆಕ್ಟ್ ತಾನೆ ಅಂತ ಇವಳು ಕೇಳ್ತಾ ಇರ್ಬೇಕಾದ್ರೆ ಅವನಂಗೆ ನಗ್ತಾ ಇರ್ತಾನೆ. ಆಮೇಲೆ ಬಂದ್ ಪಕ್ಕದಲ್ಲಿ ಕುತ್ಕೊಂಡು ಓ ಅಜ್ಜಿ ಮತ್ತೆ ರಿಟರ್ನ್ ಬಂದ್ಬಿಟ್ಟಿದೀರಾ ಅಂತ ಕೇಳಿದಾಗ ಇವಳಿಗೆ ಶಾಕ್ ಆಯ್ತು. ಏನು ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಅದೇ ನೆನೆಯಿಂದ ಸ್ವಲ್ಪ ಓವರ್ ಆಗಿ ಮಾಡ್ತಾ ಇದೆಯಲ್ವಾ ನಿನ್ ಮಾತಲ್ಲೇ ನನ್ಗೆ ಗೊತ್ತಾಯ್ತು ಅಂತ ಪಕ್ಕದಲ್ಲಿ ಕುತ್ಕೊಂಡವನು ಅವಳು ಕಣ್ಣೆಲ್ಲ ತೆಗೆದ್ ನೋಡ್ಬಿಟ್ಟು ನನ್ನ ಇನ್ನೋಸೆಂಟ್ ಗರ್ಲ್ ಫ್ರೆಂಡ್ ಎಲ್ಲೋದ್ಲು, ನನ್ ಮೇಲೆ ಉಚಿತ ತರ ತಿರುಗ್ತಲ್ಲ ಆ ಗರ್ಲ್ ಫ್ರೆಂಡ್ ಎಲ್ಲೋದ್ಲು ಅಂತ ಹುಡುಕ್ತಾ ಇರ್ತಾನೆ. ಇವಳು ಕೇಳ್ತಾಳೆ ನಿಜವಾಗ್ಲೂ ನಿನಗೆ ಅವಳಂದ್ರೆ ಇಷ್ಟನಾ ಅಂತ. ಇವ್ನು ಹೇಳ್ತಾನೆ ಹಂಗಾದ್ರೆ ನನ್ನಿಂದ ಏನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ಅಂತ. ಟಕ್ಕಂತ ಅವಳ ಕೈನ ತೆಗ್ದು ಅವ್ನ ಎದೆ ಮೇಲೆ ಇಟ್ಕೊಂತಾನೆ. ನೀನ್ ಫೀಲ್ ಮಾಡ್ತಾ ಇದೀಯಾ, ನೀನ್ ನನ್ನ ಹಾರ್ಟ್ ಒಳಗಡೆನೆ ಇದೆಯಾ ಅನ್ನೋ ತರ ಕೇಳಿದಾಗ ಅವಳು ಟಕ್ಕಂತ ಕೈನ ತೆಗೆದ್ಬಿಟ್ಲು. ಅಷ್ಟೇ ಅಲ್ಲ ಆ ಟೈಮಲ್ಲಿ ಅವಳಿಗೆ ಅವ್ರ ಅಮ್ಮ ಹೇಳಿರೋ ಮಾತೊಂದು ನೆನಪು ಬರುತ್ತೆ. ನೀನೇ ಹೇಳ್ತಾ ಇದ್ದಲ್ವೇ ನಿನ್ಗೆ ಏನು ನೆನಪಿಲ್ಲ, ನಿನ್ ಮೈಯಲ್ಲಿ ಬೇರೆ ಯಾರೋ ಇರೋ ತರ ಫೀಲ್ ಆಗ್ತಿದ್ದೆ ಅಂತ. ಸೊ ಇವಾಗ ಅದನ್ನ ನೆನ್ಸ್ಕೊಂಡು ಹಂಗಾದ್ರೆ ನಾನು ಇಷ್ಟಕ್ಕೂ ಏನಾದ್ರು ಮಾಡ್ಬೋದಾ ಬೇಡವಾ ಅಂತ ಚಿಂತೆನಲ್ಲಿ ಬೀಳೋ ತರ ಆಯ್ತು. ಇನ್ನೊಂದ್ ಕಡೆ ನಮ್ ಹೀರೋನವರ ಅಮ್ಮನ ತೋರಿಸ್ತಾರೆ. ಅವ್ರು ಒಂದು CD ಶಾಪ್ ನ ಇಟ್ಕೊಂಡಿರ್ತಾರೆ. ಕ್ಯಾಸೆಟ್ಸ್ ಎಲ್ಲ ರೆಂಟ್ ಕೊಡ್ತಾರಲ್ವಾ ಆತರ ಒಂದು ಶಾಪ್. ಆಕ್ಚುಲಿ ತಗೊಂಡೋಗಿರೋರೆಲ್ಲ ರಿಟರ್ನ್ ಕೊಡ್ಬೇಕಂದ್ರೆ ಅಲ್ಲೊಂದು ಪೋಸ್ಟ್ ಬಾಕ್ಸ್ ತರ ಇಟ್ಟಿರ್ತಾರೆ, ಅದ್ರಲ್ಲಿ ರಿಟರ್ನ್ ಇಡೋದು. ಆತರ ಇಟ್ಟಿರೋ ಕ್ಯಾಸೆಟ್ಸ್ ನೆಲ್ಲ ಇವರು ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಹೀರೋ ಅವ್ರ ಅಪ್ಪ ಬರ್ತಾರೆ. ಅವತ್ತು ಇವಳು ಚಿಕನ್ ಏನೋ ಬೇಯಿಸಿರೋ ತಗೊಂಡೋಗಿ ಕೊಟ್ಲಲ್ಲ ಪಾತ್ರೆನ ರಿಟರ್ನ್ ಕೊಡಕ್ಕೆ ಅಂತ ತಗೊಂಡ್ಬಂದಿರ್ತಾರೆ. ಆಕ್ಚುಲಿ ಓದ್ ಎಪಿಸ್ ಪಾರ್ಟ್ ಅಲ್ಲೂ ಅದಕ್ ಮುಂಚೆ ಪಾರ್ಟ್ ಅಲ್ಲೂ ಒಂದ್ ಸೀನ್ ಹೇಳೋದನ್ನ ಮರ್ತೋಗ್ಬಿಟ್ಟೆ. ಹೀರೋಯಿನ್ ಮಲ್ಗಿರ್ಬೇಕಾದ್ರೆ ಹೀರೋ ಬಂದು ಅವ್ರ ಅಂಗಡಿವರೆಗೂ ಹೋಗಿರ್ತಾನಲ್ವಾ, ಅವಳು ಮಲ್ಗಿ ಬೀಳ್ಬಾರ್ದು ಅಂತ ಕೈ ಎಲ್ಲ ಅಡ್ಡಾಟಿರ್ತಾನಲ್ವಾ, ಆ ಟೈಮಲ್ಲಿ ದಿಢೀರ್ ಅಂತ ಅವ್ರ ಅಮ್ಮ ಬಂದ್ಬಿಟ್ಟಿರ್ತಾರೆ. ಅವ್ನ್ ಭಯ ಪಟ್ಕೊಂಡು ಸ್ವಲ್ಪ ದೂರ ಹೊರಟೋದ. ಏನಪ್ಪಾ ಇಲ್ಲೇನಪ್ಪ ಮಾಡ್ತಾ ಇದೆಯಾ ಅನ್ನೋ ತರ ಕೇಳಿದಾಗ ಅರ್ಜೆಂಟ್ ಅಲ್ಲಿ ಅದು ಕ್ಯಾಸೆಟ್ ಅಂಗಡಿ ತಾನೆ, ಅದರಿಂದ ಎಡವಟ್ಟಾಗಿರೋ ಒಂದು ಕ್ಯಾಸೆಟ್ ನ ಎತ್ಕೊಂಡ್ಮೇಲೆ ಡೀಟೇಲ್ಸ್ ಬರ್ದು ಕೊಡ್ಬೇಕಲ್ವಾ, ಅದಕ್ಕೆ ಅವ್ರ ಅಪ್ಪ ನಂಬರ್ ನ ಬರ್ಕೊಟ್ಬಿಟ್ಟು ಹೊಟ್ಟೋಗಿರ್ತಾನೆ. ಆ ಕ್ಯಾಸೆಟ್ ಇನ್ನು ರಿಟರ್ನ್ ಮಾಡಿರೋದಿಲ್ಲ. ಈ ತರ ಶಾಪ್ ಅಲ್ಲಿ ಬಾಡಿಗೆಗೆ ಅಂತ ಕ್ಯಾಸೆಟ್ಸ್ ನ ತಗೊಂಡೋಗಿ ರಿಟರ್ನ್ ಕೊಡದೇ ಇರೋರ್ಗೆ ಅಂದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಬರ್ಕೊಟ್ಬಿಟ್ಟು ಹೋಗಿರ್ತಾರಲ್ವಾ, ನಂಬರ್ಗೆಲ್ಲ ಕಾಲ್ ಮಾಡ್ಬಿಟ್ಟು ರಿಟರ್ನ್ ಮಾಡಿ ಅಂತ ಕೇಳ್ತಾರೆ. ಅದೇ ತರನೇ ಹೀರೋ ಅವ್ರ ಅಪ್ಪಗೆ ಕೂಡ ಕಾಲ್ ಮಾಡ್ಬಿಟ್ಟು ಕ್ಯಾಸೆಟ್ ನ ತಗೊಂಡೋಗಿ ತುಂಬಾ ದಿನ ಆಯ್ತು, ಬೇಗ ಬಂದು ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇವ್ರು ಯಾವ್ದು ಕ್ಯಾಸೆಟ್ ತಗೊಂಡಿಲ್ವಲ್ಲ, ಸೊ ನಾನೇನು ತಗೊಂಡಿಲ್ಲ, ನೀವ್ ಬೇರೆ ಯಾರಿಗೋ ನಂಬರ್ಗೆ ಕಾಲ್ ಮಾಡಕ್ಕೆ ನನಗ್ ಮಾಡ್ಬಿಡಿದಿರ ಅಂತ ಕಾಲ್ ನ ಕಟ್ ಮಾಡ್ಬಿಟ್ರು. ಅದ್ರ ಲೇಡಿಗೆ ಸಖತ್ ಕೋಪ ಬಂದಿರುತ್ತೆ. ಅಂದ್ರೆ ನಮ್ ಹೀರೋನವ್ರ ಅಮ್ಮಗೆ ತುಂಬಾ ಕೋಪ ಬಂದಿರುತ್ತೆ. ಇವ್ರು ಕೂಡ ಅವತ್ತೊಂದಿನ ಹೀರೋ ರೂಮ್ ಒಳಗಡೆ ಹೋಗಿ ನೋಡಿರ್ತಾರೆ, ಬೆಡ್ ಕೆಳಗಡೆ ಕ್ಯಾಸೆಟ್ ಇದ್ದಿರುತ್ತೆ. ಸೊ ಇವ್ರಿಗೆ ಅರ್ಥ ಆಗೋಯ್ತು ಅವನೇ ತಗೊಂಡಿರೋದು ಅಂತ. ಸರಿ ಆ ಕ್ಯಾಸೆಟ್ ಪ್ಲಸ್ ಆ ಅಮೌಂಟ್ ನ ಅವರು ಫೈನ್ ಅಮೌಂಟ್ ಕೂಡ ಕೇಳಿರ್ತಾರೆ, ಲೇಟ್ ಆಗಿರೋದ್ರಿಂದ ಫೈನ್ ಪೇ ಮಾಡ್ಬೇಕು ಅಂತ. ಸ್ವಲ್ಪ ದುಡ್ಡನ್ನ ಕ್ಯಾಸೆಟ್ ಗೆ ಅಂಟಿಸ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಹೋಗಿ ಶಾಪ್ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡ್ರು. ಬಟ್ ಹತ್ರ ಅವ್ರು ಬರ್ತಾ ಇರೋದನ್ನ ಹೀರೋಯಿನ್ ಅವ್ರ ಅಮ್ಮ ನೋಡ್ಬಿಟ್ಟಿರ್ತಾರೆ. ಇನ್ ಅವ್ರ ಹತ್ರ ಸೌಂಡ್ ಮಾಡ್ಕೊಂಡು ಯಾರದು ಅಂತ ಕೇಳ್ತಾ ಇರೋದ್ರ ನೋಡಿ ಇವ್ರು ಭಯ ಪಟ್ಟು ಆ ಕ್ಯಾಸೆಟ್ ನಂಗೆ ರೋಡಲ್ಲೇ ಬಿಸಾಕ್ಬಿಟ್ಟು ಅವ್ರ ಮನೆ ಒಳಗಡೆ ಹೊರಟೋದ್ರು. ಅವಾಗ ಅವ್ರಿಗೆ ಗೊತ್ತಾಗೋಯ್ತು ಅದು ಹೀರೋ ಅವ್ರ ಅಪ್ಪನೇ ಅಂತ. ಓಡಿ ಬಚ್ಚಿಟ್ಕೊಳ್ತೀರಾ, ಇವತ್ತೆಲ್ಲ ನಾಳೆ ಸಿಗ್ತೀರಾ ಅಂತ ಅನ್ಕೊಂಡಿರ್ತಾರೆ. ಆತರ ಇವತ್ತು ಅವ್ರ ಎದುರುಗಡೆ ಬಂದ್ರು. ಈ ತರ ಇನ್ಸೋನ್ ಒಂದು ಹುಡುಗಿ ಮನೆ ಎಲ್ಲಿದೆ, ಅವ್ರಿಗೆ ನಾನು ಈ ಪಾತ್ರೆನ ಕೊಡ್ಬೇಕು ಅಂತ ಕೇಳಿದಾಗ ಹೀರೋಯಿನ್ ಅವ್ರ ಅಮ್ಮನೇ ತಾನೇ ಅದು ನನ್ ಮಗಳೇ, ಈ ಪಾತ್ರೆ ಇವಾಗ ರಿಟರ್ನ್ ತಗೊಂಡ್ ಬರ್ತಾ ಇದ್ದೀರಾ, ಅವಳು ಕೊಡೋದು ಕೊಟ್ಲು, ಪಾತ್ರೆ ಸಮೇತನ ಕೊಟ್ಲು, ಇಷ್ಟು ದಿನದಿಂದ ಇದ್ರ ಹುಡುಕ್ತಾ ಇದ್ದೆ ಅಂತ ಹೇಳಿದಾಗ ಇವಾಗ ಇರೋರ ಅಪ್ಪಗೆ ಅರ್ಥ ಆಗ್ತದೆ, ಓ ಈ ಬಜಾರಿ ಅವರ ಮಗಳೇನ ಹೀರೋಯಿನ್ ಅಂತ. ಸರಿ ತಗೊಳ್ಳಿ ಅಂತ ಹೇಳಿ ಅದನ್ನ ಕೊಡಕ್ ಹೋದ್ರೆ ಜೊತೆಗೆ ದುಡ್ಡು ಕೂಡ ಕೊಡ್ಬೇಕು ಅಂತ ಹೇಳ್ತಾರೆ. ಇವ್ರಿಗೇನ್ ಅರ್ಥ ಆಗ್ತಿಲ್ಲ. ಏನ್ ವಿಷಯ ಅಂದ್ರೆ ಅವತ್ತು ಕ್ಯಾಸೆಟ್ ಕೊಟ್ಟಾಗ ನೀವು ಬರೀ ಕಡಿಮೆ ಅಮೌಂಟ್ ನ ಕೊಟ್ಟಿದ್ರಿ, ನಾನು ಫೈನ್ ಅಮೌಂಟ್ ಕೂಡ ಪೇ ಮಾಡಿ ಅಂತ ಹೇಳಿದೆ, ನೀವು ಪೇ ಮಾಡಿಲ್ಲ, ನೀವು ಇನ್ನೂ ಎಕ್ಸ್ಟ್ರಾ ಪೇ ಮಾಡ್ಬೇಕು ಅಂತ ಕೇಳಿದ್ರೆ ಇವ್ರು ಹೇಳ್ತಾರೆ ಏನು ಕ್ಯಾಸೆಟ್ ನಾನೇವಾಗ ತಗೊಂಡೋದೆ, ನಾನೇವಾಗ ಕೊಟ್ಟೆ ಅಂತ. ಇವ್ರು ಏನು ಗೊತ್ತಿಲ್ದೇ ಇರೋ ತರ ಕೇಳ್ತಾರೆ. ಅವತ್ತು ನೀವು ಕ್ಯಾಸೆಟ್ ನ ತಗೊಂಡೋಗಿ ಲೇಟ್ ಆಯ್ತು ಅಂತ ನಾನು ನಿಮ್ಗೆ ಕಾಲ್ ಮಾಡಿ ತಗೊಂಡ್ ಬಂದ್ ಕೊಡಿ ಅಂತ ಹೇಳಿದೆ, ಆದ್ರೆ ನೀವು ಡೈರೆಕ್ಟ್ ಆಗಿ ತಗೊಂಡ್ ಕೊಟ್ಟಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಅಂಗಡಿಯಲ್ಲಿ ಇಡ್ತೀನಿ ಅನ್ನೋ ಹೆಸರಲ್ಲಿ ಬಚ್ಚಿಟ್ಕೊಂಡು ಒಳಗಡೆ ಬಂದ್ರಿ, ಬಟ್ ನಾನು ನಿಮ್ಮನ್ನ ನೋಡ್ಬಿಟ್ಟೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಅಮೌಂಟ್ ಅವತ್ ಕಡಿಮೆ ಇಟ್ಬಿಟ್ಟು ಹೋಗಿದ್ದೀರಲ್ವಾ, ನನ್ಗೆ ಇನ್ನೂ ಅಮೌಂಟ್ ಕೊಡ್ಬೇಕು ಕೊಡಿ ಅಂತ ಕೇಳ್ತಾ ಇದಾರೆ. ಆದ್ರೆ ಹೀರೋ ಅವರಪ್ಪ ಏನು ಗೊತ್ತಿಲ್ಲದೆ ಇರೋರ್ ತರ ಇಲ್ಲ, ನನ್ಗೆ ಗೊತ್ತಿಲ್ಲ ಅನ್ಕೊಂಡು ಹಿಂದ್ಗಡೆ ಹೋದವರು ಅಲ್ಲಿರೋ ರೋಸ್ ಗಿಡದಲ್ಲಿರೋ ಮುಳ್ಳು ಅವ್ರಿಗೆ ಚುಚ್ಕೊಂಡ್ಬಿಡ್ತು. ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡು ಓಡೋದ್ರಲ್ಲಿಂದ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ತಮ್ಮನ ತೋರಿಸ್ತಾರೆ. ಇದು ತಮ್ಮನ ಅಣ್ಣನ ಅಂತ ಗೊತ್ತಿಲ್ಲ. ಅವನೊಂದು ಆಡ್ ಶೂಟ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಅದು ಒಂದು ಡೆಂಟಿಸ್ಟ್ ಗಾಗಿರೋ ಅಡ್ವರ್ಟೈಸ್ಮೆಂಟ್ ಅಥವಾ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತಿಲ್ಲ. ಆ ಆಡ್ ಶೂಟ್ ಅಲ್ಲಿ ಕೂತಿರ್ತಾನೆ. ಅವ್ರ ಇತರ ಕಾಫಿ ಕಪ್ ನ ತಗೊಂಡು ಒಂದ್ ಸಿಪ್ ಕುಡಿದ್ಬಿಟ್ಟು ಸ್ಮೈಲ್ ಮಾಡ್ಬೇಕು, ಅದೆಲ್ ಕೊಟ್ಟಿರೋ ಒಂದು ಶಾಟ್. ಅವ್ನ ಅದನ್ನ ಮಾಡ್ತಾನೆ. ಕಾಫಿ ಕುಡಿದ್ಬಿಟ್ಟು ಗ್ಲಾಸ್ ನ ಕೆಳಗಡೆ ಇಟ್ಬಿಟ್ಟು ಸ್ಮೈಲ್ ಮಾಡ್ತಾನೆ. ನೋಡಿ ಪೋಸ್ಟ್ ಆಫೀಸ್ ಓಪನ್ ಆಗ್ಬಿಟ್ಟಿದೆ, ಅವ್ನಲ್ಲಿ ಬಿದ್ದೋಗ್ಬಿಟ್ಟಿದೆ, ಅವ್ನು ನೋಡ್ಕೊಂಡೇ
ಇಲ್ಲ. ಇದನ್ನ ನೋಡ್ಬಿಟ್ಟು ಡೈರೆಕ್ಟರ್ಗೆ ಟೆನ್ಷನ್ ಆಗೋಯ್ತು. ಡೆಂಟಿಸ್ಟ್ ಗೆ ಕರ್ಕೊಂಡ್ ಬಂದಿದ್ದೀರಾ, ಇಂಥವ್ನ ಕರ್ಕೊಂಡ್ ಬರೋದು ಅಲ್ಲಿನವ್ರು ನೋಡಿ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿ ಪಾಪ ಅವನನ್ನ ಅಲ್ಲಿಂದ ತರ್ತಾರ ಅಂತ ಹೇಳ್ಕೊಂಡ್ ಹೊಟ್ಟೋದ್ರು. ಅವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ನೆಕ್ಸ್ಟ್ ಮಿನಿಟ್ ನಮ್ ಹೀರೋಯಿನ್ ಅವರ ಫ್ರೆಂಡ್ ಗೆ ಮೆಸೇಜ್ ಮಾಡ್ತಾನೆ, ಕಾಲ್ ಮಾಡ್ತಾನೆ, ಬೈತಾ ಇರ್ತಾನೆ, ಮರದಾಗ ನಾನು ಅಲ್ಲ ನನ್ಗೆ ವಾಪಸ್ ಕೊಡೆ ಅಂತ. ಅವಳ ಅಯ್ಯೋ ಆ ಹೋಗಿರೋ ಒಂದು ಉಳ್ಕಲ್ಗೋಸ್ಕರ ಇವ್ನು ಏನಕ್ ನನ್ ಈ ತರ ಟಾರ್ಚರ್ ಕೊಡ್ತಾ ಇದ್ದಾನೆ, ಒಂದು ಬಾತ್ರೂಮ್ ಕೂಡ ಹೋಗಕ್ ಬಿಡಲ್ಲ ನನ್ ಮಗ, ಏನಕ್ ನನ್ಗೆ ಹಿಂಗ್ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಸಿಕ್ಕಿದ್ ಪಗ್ಗಿದ್ ಮಾತ್ರೆನೆಲ್ಲ ಹಾಕೊಂತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಇವತ್ತು ಹೀರೋನ ನೋಡೋದಕ್ಕೋಸ್ಕರ ಏನೋ ಆ ಎಕ್ಲಿಪ್ಸ್ ಅನ್ನೋ ಒಂದು ಗ್ರೂಪ್ ಸ್ಟಾರ್ಟ್ ಆಯ್ತಲ್ವಾ, ಅದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬಂದಿರ್ತಾಳೆ. ಮೀನ್ಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತು ಅಂತ ಕಾಣುತ್ತೆ. ಆ ಬಿಲ್ಡಿಂಗ್ ಗೆ ಬಂದಿರ್ತಾಳೆ. ಹಿಂದ್ಗಡೆ ಹೀರೋ ಫ್ರೆಂಡೇ ಬರ್ತಾ ಇರೋದು. ಏನೋ ಹೀರೋನ ನೋಡೋದಕ್ಕೋಸ್ಕರ ಬಂದ ಅಂದಾಗ ಇವಳು ಇಲ್ಲ ಹೀರೋನ ನೋಡಕ್ಕಲ್ಲ ನಿನ್ನ ನೋಡೋದಕ್ಕೆ ಅಂತ ಹೇಳ್ತಾಳೆ. ಅವಾಗ ಅವಳೊಂದ್ ವಿಷಯನ ಯೋಚನೆ ಮಾಡ್ತಾಳೆ. ಅಂದ್ರೆ ಫ್ಯೂಚರ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಸತ್ತಾಗ ಹೀರೋ ಫ್ರೆಂಡ್ ಹೀರೋಯಿನ್ ಗೆ ಕಾಲ್ ಮಾಡಿರ್ತಾನಲ್ವಾ, ಹೀರೋಯಿನ್ ಹತ್ರ ಸಾರಿ ಕೇಳ್ಬೇಕು ಅಂತ ಇದ್ದ, ಪ್ಲಸ್ ಇನ್ನ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾನೆ, ಬಟ್ ಕಾಲ್ ಕಟ್ ಆಗ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಈಗ ಕೇಳ್ತಿದ್ದಾಳೆ. ನೀನ್ ಹತ್ರ ಏನಾದ್ರು ಹೇಳ್ಬೇಕಾ ಅಂದಾಗ ಅವನು ಇಲ್ವಲ್ಲ, ನಿನ್ನ ಹತ್ರ ನನ್ಗೇನು ಹೇಳೋದಕ್ಕಿಲ್ಲ ಅಂದಾಗ, ಇಲ್ಲ ಇವಾಗಂತಲ್ಲ ಫ್ಯೂಚರ್ ಅಲ್ಲಿ ಕೂಡ ನೀನ್ ನನ್ಗೆ ಏನಾದ್ರು ಹೇಳೋಂಗಿದ್ರೆ ಹೇಳ್ಬೋದು, ಅದು 2023 ಕೂಡ ಆಗಿರ್ಬೋದು, ನೀನ್ ನಿಶ್ಚಿಂತೆಯಿಂದ ಯಾವ್ದೇ ಟೈಮ್ ಅಂತ ಕೂಡ ನೀನ್ ಯೋಚನೆ ಮಾಡ್ಬೇಡ, ನನ್ಗೆ ಕಾಲ್ ಮಾಡ್ಬಿಟ್ಟು ಎಲ್ಲದನ್ನು ಹೇಳ್ಬೋದು ಅಂತ ಹೇಳ್ತಿದ್ದಾಳೆ. ಬಟ್ ಅವನ ನಿನ್ನ ಹತ್ರ ನನಗೇನಿರುತ್ತೆ ಮಾತನ್ನ ಹತ್ರ ಹೇಳಿದಾಗ ಇವಳು ಹೇಳ್ತಾರೆ, ಇಲ್ಲೋಡು ಹೀರೋ ಕೂಡ ನಿಮ್ ಜೊತೆ ಇಲ್ಲಿ ಜಾಯ್ನ್ ಆಗಿದಾನ ಅಂತ ಕೇಳಿದಾಗ ಅವ್ನು ಕೇಳ್ತಾನೆ, ಇವಾಗ ನಿನ್ಗೇನ್ ಪ್ರಾಬ್ಲಮ್, ಅವ್ನ್ ಜಾಯ್ನ್ ಆದ್ರೆ ಏನು ನಿನ್ಗೇನು ಅಂತ ಕೇಳಿದಾಗ, ಇಲ್ಲ ಯಾವ್ದೇ ಕಾರಣಕ್ಕೂ ಅವ್ನ ನಮ್ಮ ಹತ್ರ ಈ ಫೀಲ್ಡ್ ಗೆ ನೀನ್ ಕರ್ಕೊಂಡ್ ಹೋಗ್ಬೇಡ ಅಂದಾಗ, ಅವ್ನ್ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋದ್ರಲ್ಲಿ ನಿನಗೇನ್ ಕೆಲಸ, ನೀನೇನ ಕೌಂದ್ರಲ್ಲೆಲ್ಲ ತಲೆ ಹಾಕ್ತಿ ಅಂದಾಗ ಅವಳು ಹೇಳ್ತಾಳೆ, ಇಲ್ಲೋಡಪ್ಪ ತಮ್ಮ ನಾನು ಹೇಳೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ, ಸಂಜೆ ತರ ಆನ್ಸಮ್ ಆಗಿರೋ ಅವನೊಬ್ಬ ಈ ತರ ಒಂದು ಫೀಲ್ಡ್ ಗೆ ಬಂದ್ರೆ ನಿಮ್ಮಂತ ಟ್ಯಾಲೆಂಟ್ ನ ತುಳಿದ್ ಬಿಡ್ತಾರೆ. ಅವ್ನಿಗೆ ತುಂಬಾನೇ ಟ್ಯಾಲೆಂಟ್ ಇದೆ, ನಿನ್ಗೆ ಚೆನ್ನಾಗೇ ಗೊತ್ತು. ನಿನ್ ತರ ಉಳ್ಕೊಂಡ್ ಬರ್ತಾ ಇರೋ ಒಂದು ಕಲ್ನ ಅವರು ನೋಡೋದಿಲ್ಲ, ಸುಂಜೆ ತರ ಹಿಡನ್ ಜಮ್ ನ ಅವರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನೀವೆಲ್ಲ ಹೆಂಗ್ ಬೆಳಿತೀರಾ ಅಂತ ಅವ್ನಿಗೆ ಅರ್ಥ ಆಗೋ ತರ ಹೇಳ್ಕೊಂಡು ಶೋಲ್ಡರ್ ನೆಲ್ಲ ತಡ್ತಾ ಇರ್ತಾಳೆ. ಅವ್ನು ಕೂಡ ಹೌದು ಇದು ನಿಜಾನೇ ಅಂತ ಯೋಚನೆ ಮಾಡ್ಕೊಂಡಿದ್ದವನು ಆಮೇಲೆ ಈ ಟ್ಯೂಬ್ಲೆಟ್ ಗೆ ಅರ್ಥ ಆಗೋದು, ಏನ್ ಮಾತಾಡ್ತಾ ಇದೀಯಾ, ನನ್ನ ಕಲ್ಲು ಅಂತೀಯ, ಅವನನ್ನ ಜಮ್ಮು ಅಂತೀಯ, ಹೊಗಳ್ತಾ ಇದೆಯಾ, ಉಗಿತಾ ಇದೆಯಾ ಅಂತ ಕೇಳಿದಾಗ, ಸರಿ ಏನೋ ಒಂದು ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ಅವನನ್ನ ಫೀಲ್ಡ್ ಅಲ್ಲಿ ನೀನ್ ಹೇಳ್ಕೊಂಡ್ ಹೋಗ್ಬೇಡ, ನಿನ್ ಪಾಡಂಗ್ ನೀನ್ ಅದ್ರಲ್ಲಿ ಬೆಳೆಯೋದನ್ನ ನೋಡು ಅಂದಾಗ ಅವನು ಸೈಲೆಂಟ್ ಆಗ್ಬಿಟ್ರೆ ಇವಳು ಪಾಡಿಗಳು ಅಲ್ಲಿಂದ ಹೊರಟೋದ್ಲು. ಇವನ್ ಹಿಂದ್ಗಡೆಯಿಂದ ಕೂಗ್ತಾ ಇರ್ತಾನೆ, ಇಲ್ಲೋಡೆ ಸುಂಜೆ ತಂಟೆಗೆ ಹೋಗ್ಬೇಡ, ಅವ್ನ ಹಿಂದ್ಗಡೆ ಹೋಗ್ಬೇಡ ಅಂತ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬರ್ತಾ ಇರ್ಬೇಕಾದ್ರೆ ಅವ್ನ ಆಪೋನೆಂಟ್ ಒಬ್ಬ ಇದ್ದ ಅಲ್ವಾ, ಆ ಬುಲ್ಲಿ ಬಾಯ್, ಅವ್ನ್ ಹಿಂದ್ಗಡೆ ಬರ್ತಾ ಇರ್ತಾನೆ. ಅವ್ನ್ ಕೇಳ್ತಾನೆ, ಏನಪ್ಪಾ ಸುಂಜೆ ಗೋಲ್ಡ್ ಮೆಡಲ್ ಎಲ್ಲ ಹೊಡೆದಿದ್ಯಾ, ಹಂಗಾದ್ರೆ ಒಂದು ಪಾರ್ಟಿ ಮಾಡ್ಕೋಬೇಕಲ್ವಾ, ಬಾಬಾ ಇವತ್ತು ಈವ್ನಿಂಗ್ ಪಾರ್ಟಿ ಮಾಡ್ಕೊಳ್ಳೋಣ ಅಂದ್ರೆ ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ಅದೆಲ್ಲ ನನ್ಗೆ ಬೇಕಾಗೂ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇವನು ಬಿಡ್ತಾ ಇಲ್ಲ. ಹೌದೌದು ನಿನ್ಗೆ ಅದೆಲ್ಲ ಇನ್ಮೇಲೆ ಬೇಕಾಗೋದಿಲ್ಲ ಬಿಡು, ಯಾಕಂದ್ರೆ ನೀನ್ ಸ್ವಿಮ್ಮಿಂಗ್ ಕನ್ಸೆ ಹೋಗ್ತಾ ಇದೆ ಅಲ್ವಾ, ಆಲ್ರೆಡಿ ನಾನು ನಿನ್ಗೆ ಅಡ್ವೈಸ್ ಮಾಡ್ದೆ, ಶೋಲ್ಡರ್ ಅಲ್ಲಿ ಪೇನ್ ಇದೆ, ಬೇಡ ಬಿಟ್ಬಿಡು ಅಂತ. ಒಬ್ರ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತಂದ್ರೆ ಅದನ್ನ ಕೇಳ್ಕೋಬೇಕಪ್ಪ, ಈ ತರ ಎಲ್ಲ ನೀನು ದೂರ ಮಾಡ್ಕೋಬಾರ್ದು. ಅದಕ್ಕೆ ಇವಾಗ ನಿನ್ಗೆ ಈ ತರ ಒಂದು ಪರಿಸ್ಥಿತಿ ಅಂದಾಗ ನಮ್ ಹೀರೋಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡು, ಏನಕ್ಕೆ ಸುಮ್ನೆ ಬಂದ್ ನನ್ನ ಕೆಣಕ್ತಾ ಇದೆಯಾ ಅಂತ ಇವ್ನು ಕೇಳಿದ್ರೆ ಕೂಡ ಅವ್ನು ಬಿಡೋ ತರ ಇಲ್ಲ. ಮೇಲೆ ಇವನನ್ನ ರೇಗಿಸ್ತಾನೆ ಇರ್ತಾನೆ. ಹೀರೋ ಹೇಳ್ತಾನೆ, ನೀನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದೇ ಶೋಲ್ಡರ್ ಅಲ್ಲಿ ಪ್ರೆಷರ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ಬೇಡ, ಅದು ನಿನಗೆ ನೋವಾಗುತ್ತೆ, ಆಮೇಲೆ ನನಗಾಗಿರೋ ತರ ನಿನ್ಗೆ ಆಗುತ್ತೆ ಅಂತ ಹೀರೋ ಒಂದು ಅಡ್ವೈಸ್ ನ ಕೊಟ್ರೆ ಇವ್ನ್ಗೆ ಟೆನ್ಷನ್ ಆಗೋಯ್ತು. ಇವ್ನು ಹೇಳ್ತಾನೆ, ಒಂದ್ಸತಿ ನೀನ್ ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ ಅಲ್ವಾ, ನೀನ್ ಈ ತರ ಒಂದು ಒಳ್ಳೆ ಸ್ವಿಮ್ಮರ್ ಆಗ್ಬೇಕನ್ನೋದು ನಿಮ್ಮ ಅಮ್ಮ ಅವ್ರ ಕನ್ಸು ಅಂತ, ಆ ಕನ್ಸ್ತಾನೆ ನಿನ್ ಕೈಲಿ ನ್ಯಾಯವಾಗಿ ನೆರವೇರ್ಸಕ್ ಆಗ್ಲಿಲ್ಲ, ಇನ್ ನನಗ್ ಅಡ್ವೈಸ್ ಮಾಡಕ್ ಬಂದ್ಬಿಟ್ಟ ಅಂದಾಗ ಹೀರೋಗ್ ಇನ್ನೂ ಟೆನ್ಷನ್ ಆಗೋಯ್ತು. ಆಲ್ಮೋಸ್ಟ್ ಹೊಡೆಯೋ ತರ ಹೊರಟೋದ, ಬಾಯ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು ಅಂತ. ಇತರ ಇವ್ರಿಬ್ರು ಏನ್ ಜಗಳ ಮಾಡ್ಕೋಬೇಕು ಅನ್ಕೊಳ್ಳೋಷ್ಟ್ರಲ್ಲಿನೇ ಎಲ್ಲರೂ ಬಂದು ಅವ್ರನ್ನ ತಡೆದ್ ಬಿಟ್ರು. ಆದ್ರೂ ಈ ಆಪೋನೆಂಟ್ ಬಾಯ್ ಇಟ್ಕೊಂಡ್ ಸುಮ್ನೆ ಇಲ್ದೆ, ಏನೋ ನಿಜ ಹೇಳಿದ್ರೆ ನಿನ್ಗೆ ಕೋಪ ಬರುತ್ತಾ, ಓವರ್ ಆಗಿ ಎಗರ್ಕೊಂಡ್ ಬರ್ತಿ ಅಂದಿದ ತಕ್ಷಣ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಮತ್ತೆ ಹೊಡಿಬೇಕು ಅಂತ ಹತ್ರ ಹೋಗ್ತಾನೆ, ಬಟ್ ಎಲ್ಲರೂ ತಡಿತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಫೈರ್ ಇಂಜಿನ್ ಸೌಂಡ್, ಯಾರಂತ ನೋಡಿದ್ರೆ ನಮ್ ಹೀರೋಯಿನ್. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಅವ್ನ ಬಗ್ಗೆ ಮಾತಾಡ್ತೀಯ ಅಂತ ಓಡ್ ಬಂದವಳು ತಲೆಲೆ ಒಂದು ಡಿಕ್ಕಿ, ಅವನೋಗಿ ದಮ್ ಅಂತ ಕೆಳಗಡೆ ಬಿದ್ದ. ಎಷ್ಟು ಕೊಬ್ಬಿದ್ರೆ ನೀನು ಅವ್ರ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತೀಯ, ಅವ್ರ ಅಮ್ಮನಲ್ಲೇ ವಿಷಯದಲ್ಲಿ ಎಳ್ಕೊಂಡ್ ಬರ್ತೀಯ, ಏಕೆ ನಿನಗ್ ಸಾಲ್ದಾ, ಇದು ಬೇಕಾ, ಇದಕ್ ಮೇಲೇನು ಬೇಕಾ ನಿನ್ಗೆ ಅಂತ ಬಯ್ಯವಾಗ ಅವನಿಗೆ ಹೀರೋಯಿನ್ ಹೊಡಿಯಕ್ಕೆ ಅಂತ ಬರ್ತಾನೆ. ಏನೋ ಹೊಡಿಯಕ್ ಬರ್ತಾ ಇದೆಯಾ, ಏನ್ ಕೊಬ್ಬ ನಿನಗೆ, ಯಾರ ಮೇಲೆ ಕೈ ಇಡ್ತಾ ಇದೆಯಾ ಅಂತ ಹೇಳಿ ಅವಳು ಇನ್ನೂ ಜೋರಾಗೆ ಮಾತಾಡ್ತಾ ಇರ್ತಾಳೆ. ಏನಿಲ್ಲಿ ಗಲಾಟೆ ಅಂತ ಹೇಳಿ ಪಿಟಿ ಸರ್ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಮತ್ತೆ ಅಲ್ಲಿ ಹೀರೋಯಿನ್ ಇರೋದ್ರ ನೋಡ್ಬಿಟ್ಟು, ನೀನ್ ತಾನೇ ಅವತ್ತು ಸಿಗರೇಟ್ ನಿನ್ ಕುಡಿತಾ ಇದ್ದಿದ್ದು, ನಿನಗೆ ಪನಿಷ್ಮೆಂಟ್ ಕೂಡ ಕೊಟ್ಟೆ ತಾನೆ, ಇರು ಅಂತ ಹೇಳ್ತಾ ಇದ್ರೆ ಅವಳು ಅಲ್ಲಿಂದ ಎದ್ದೋ ಬಿದ್ದು ಅಂತ ಓಡೋಗ್ತಾಳೆ. ಸ್ಟ್ರೇಟ್ ಆಗಿ ಓಡೋದಳು ಆ ಬುಲ್ಲಿ ಗರ್ಲ್ಸ್ ಇದ್ರಲ್ವಾ, ಅವ್ರ ಗ್ಯಾಂಗ್ ಕೈಲಿ ಸಿಕ್ಕಾಕೊಂಡ್ಲು. ಅವಳಂಗೆ ಕೂದಲನ್ನ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಬಲ್ಕ್ ಆಗಿ. ಬೇಕಾ ನಿನ್ಗೆ ಇದು ಬೇಕು, ಇದಕ್ ಮೇಲೇನು ಬೇಕು, ಅವ್ನ ಹಿಂದ್ಗಡೆ ಸುತ್ತಬೇಡ ಅಂತ ನಾನಿದ್ದೆ, ನೀನ್ ಸುತ್ತಿ ಈ ತರ ಬಂದ್ ನಿಂತ್ಕೊಂಡಿದ್ಯಲ್ವೇ ಅಂತ ಹೇಳಿ ಅವಳು ನೋಳೆ ಬೈಕು ಅಂತ ಇರ್ತಾಳೆ. ಅವಳು ಹೇಳ್ತಾಳೆ, ನಿನ್ಗೆ ಎಷ್ಟು ಸತಿ ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ, ಗಿಣಿಗೆ ಹೇಳ್ದಂಗೆ ಹೇಳಿದೀನಿ, ಅವ್ನ ಹಿಂದ್ಗಡೆ ಸುತ್ತಬೇಡ, ಅವ್ನ ಇರೋ ದಿಕ್ಕಲ್ಲಿ ತಲೆ ಕೂಡ ಹಾಕೊಂಡ್ ಮಲಕೋಬೇಡ ಅಂತ. ಎಷ್ಟು ಕೊಬ್ಬಿದ್ರೆ ಅವ್ನ ಹಿಂದ್ಗಡೆ ಸುತ್ತಿಯ ನೀನು ಅಂದಾಗ ಇವಳು ಹೇಳ್ತಾಳೆ, ನೀವ್ ನನ್ನ ಹತ್ರ ಸಮಾಧಾನವಾಗಿ ಹೇಳಿದ್ರ, ನೀವ್ ಯಾವಾಗ ನನ್ಗೆ ಸಮಾಧಾನವಾಗಿ ಹೇಳಿದ್ರೆ ಯಾವಾಗ ಟೆರರ್ ಆಗ್ತಾನೆ ಆನ್ಸರ್ ಮಾಡ್ತೀರಾ, ಇಲ್ಲಿ ನೋಡಿ ನಾನು ಈ ಸತಿ ಅವಳನ್ನ ಬ್ರೇಕಪ್ ಮಾಡ್ಬಿಡ್ತೀನಿ, ಏನ್ ಓಕೆನಾ, ಕೂದಲ್ ಬಿಟ್ಬಿಡಿ ಸಮಾಧಾನವಾಗಿ ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅವಳು ಬಿಡೋ ತರ ಇಲ್ಲ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮುಂದ್ಗಡೆ ನಿಂತ್ಕೊಂಡ್ ಮಾತಾಡ್ತೀಯಾ, ಅವತ್ತೇನೋ ನಾನ್ ಕೇಳಿದ್ದಕ್ಕೆ ಬ್ರೇಕಪ್ ಮಾಡಕ್ ಆಗಲ್ಲ ಅಂತ ಅಂತ ಹತ್ಕೊಂಡೆ, ಇವತ್ ನನ್ ಮೇಲೆನೆ ವಾಯ್ಸ್ ರೇಸ್ ಮಾಡ್ತೀಯ ಅಂದಾಗ ಇವಳು ಅಂತೇಳಿ, ಇದಕ್ ಮೇಲೆ ನನ್ಗೆ ಪೇಷನ್ಸ್ ಇಲ್ಲ, ನಾನ್ 3 ಸೋಷಿಯಲ್ ಮರದಾಗ ನಾನು ಕೂದಲ್ ಬಿಟ್ಬಿಟ್ಟು ಸರಿ, ಇಲ್ಲಾಂದ್ರೆ ನಿನ್ಗಿರತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಟ್ರೆ ಅವ್ರ 3 ಜನ ಸುಮ್ನೆ ಇರ್ತಾರ. ಇವಳು ಕೈಲ್ ದೊಡ್ಡದಾಗ ಏನ್ ಮಾಡ್ಬಿಡಕ್ ಆಗತ್ತೆ ಅಂತ ಹೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಇವಳಿಗೆ ಟೆನ್ಷನ್ ಆಗೋಯ್ತು ಅಷ್ಟೇ. ನೆಕ್ಸ್ಟ್ ಮಿನಿಟ್ ಇವಳು ಅವಳು ಕೂದಲನ್ನ ಹಿಡ್ಕೊಂಡು ಜಗಳ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇಬ್ರು ಕೂದಲು ಹಿಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಕಾಂಪೌಂಡ್ ಹತ್ರ ಒಬ್ರು ಬಂದು ಮಾತಾಡ್ತಾರೆ, ಏನ್ರಮ್ಮ ಸ್ಕೂಲ್ ಹುಡುಗಿರಾ ನೀವು, ಈ ತರ ಒಬ್ರಿಗೊಬ್ರು ಜಗಳ ಮಾಡ್ಕೊಂತ ಇದ್ದೀರಾ, ಒಳ್ಳೆ ಫ್ರೆಂಡ್ಸ್ ಆಗಿರೋದನ್ನ ಬಿಟ್ಬಿಟ್ಟು ಅಂತ ಆಯಪ್ಪ ಬೈ
ಬೈತಾ ಇದ್ರೆ ಅಯ್ಯಪ್ಪನ ನೋಡಿದ ತಕ್ಷಣ ನಮ್ ಹೀರೋನಿಗೆ ಫ್ಲಾಶ್ ಆಗೋಯ್ತು, ಇವರೇ ಮಿಸ್ಟರ್ ಕಿಮ್ ಅಂತ. ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ ಹೀರೋ ಅವ್ರ ಟೀಮ್ ಗೆ ಒಬ್ರು ಮ್ಯಾನೇಜರ್ ಇರ್ತಾರಲ್ವಾ, ಅವರೇ ಇದು ಅಂತ ಗೊತ್ತಾಗೋಯ್ತು. ಮಿಸ್ಟರ್ ಕಿಮ್ ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಹೇಳಿ ಅವ್ರ ಕೂದಲೆಲ್ಲ ಬಿಡಿಸ್ಕೊಂಡು ಅಯ್ಯಪ್ಪನ ಹಿಂದ್ಗಡೆ ಓಡೋಕೆ ಶುರು ಮಾಡ್ಬಿಟ್ಲು. ಓಡೋಗ್ ನೋಡೋಷ್ಟ್ರಲ್ಲಿ ಅಲ್ಲಿ ಅವರು ನಮ್ ಹೀರೋನ ಮತ್ತೆ ಹೀರೋ ಫ್ರೆಂಡ್ ಇಬ್ಬರನ್ನು ಮೀಟ್ ಮಾಡ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾ ಇರ್ತಾರೆ. ಇವರೊಂದು ಎಂಟರ್ಟೈನ್ಮೆಂಟ್ ಕಂಪನಿನ ಇಟ್ಟಿರ್ತಾರೆ, ಅದ್ರಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ, ಇವ್ರ ಬ್ಯಾಂಡ್ ಮೆಂಬರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೋಸ್ಕರ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇರೋದು. ಇವಳು ಇದನ್ನ ನೋಡಿದ ತಕ್ಷಣ ಅರ್ಥ ಆಗೋಯ್ತು, ಹಾಗಾದ್ರೆ ಇವ್ರ ಮುಖಾಂತರನೇ ಹೀರೋ ಬಂದ ಫೀಲ್ಡ್ ಗೆ ಹೋಗೋದು ಅಂತ. ಹಂಗೆ ಅವತ್ತು ಈವ್ನಿಂಗ್ ತೋರಿಸ್ತಾರೆ, ಹೀರೋನ ನೋಡೋದಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿರೋದು. ಅವರಪ್ಪ ಹೇಳ್ತಾರೆ, ಏನಮ್ಮ ಇವತ್ತೇನ್ ತಗೊಂಡ್ಬಂದಿದ್ಯಾ ತಿನ್ನಕ್ಕೆ ಅಂತ. ಅಯ್ಯೋ ಅಂಕಲ್ ತಿನ್ನಕಲ್ಲ ಏನ್ ತಂದಿಲ್ಲ, ಹೀರೋನ ನೋಡೋಣ ಅಂತ ಬಂದೆ ಅಂದಾಗ, ಇವತ್ತು ಅವ್ನಿಗೆ ಕೌನ್ಸಿಲಿಂಗ್ ಸೆಷನ್ ಇದೆ ಅಮ್ಮ, ಇದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾನಲ್ವಾ, ಅದಕ್ಕೆ ಕೌನ್ಸಿಲಿಂಗ್ ಹೋಗಿದ್ದಾನೆ ಅಂದಾಗ, ಓ ಹೌದಾ ಅಂಕಲ್, ನಾನು ಹೀರೋಗೋಸ್ಕರ ಕೆಲವೊಂದು ಥಿಂಗ್ಸ್ ನ ತಗೊಂಡ್ಬಂದಿದ್ದೀನಿ, ನಂಗೆ ಸ್ವಲ್ಪ ಅಲವ್ ಮಾಡ್ತೀರಾ, ನಾನು ಒಳಗಡೆ ಬಂದು ಇಟ್ಬಿಡ್ತೀನಿ ಅಂದಾಗ, ಅಯ್ಯೋ ಒಳಗಡೆ ಹೆಂಗಮ್ಮ ಬಿಡೋದು, ಹೀರೋ ಬೇರೆ ಇಲ್ಲ ಮನೆಯಲ್ಲಿ, ಕೊಡು ನಾನೇ ಇಟ್ಬಿಡ್ತೀನಿ ಅಂದಾಗ, ಇಲ್ಲ ಅಂಕಲ್ ಪ್ಲೀಸ್ ಒಂದ್ ಸ್ವಲ್ಪ ಟೈಮ್ ಕೊಡಿ, ನಾನು ಹೀರೋ ರೂಮ್ ಅಲ್ಲಿ ಹೋಗಿ ಇದನ್ನ ಇಟ್ಬಿಟ್ಟು ಬಂದ್ಬಿಡ್ತೀನಿ ಅಂದಾಗ ಅವರು ಬಿಡ್ತಾ ಇಲ್ಲ. ಇಲ್ಲ ಮಂಗಲ ಬಿಡಕ್ ಆಗೋದಿಲ್ಲ ಅಂದಾಗ ಇವಳು ಟಕ್ಕಂತ ಹೊಟ್ಟೆ ಇಟ್ಕೊಂಡ್ಬಿಟ್ಲ. ಇವ್ ನನ್ಗೆ ಹೊಟ್ಟೆ ನೋಡ್ತಿದ್ರೆ ನಂಗೆ ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗ್ಬೇಕು, ಪ್ಲೀಸ್ ಒಳಗಡೆ ಬಿಡಿ ಅಂದ್ರೆ, ಅಲ್ಲ ಹುಡುಗಿ ಎದುರುಗಡೆ ಇರುತ್ತಾನೆ ನಿಮ್ಮನೆ, ಹೋಗು ನಿಮ್ಮನೆ ಒಳಗಡೆ ಹೋಗು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯಪ್ಪನ ಹೊಟ್ಟೆ ನೋವು ಬಂದ್ಬಿಡ್ತು. ಅಯ್ಯೋ ನನಗೆ ಹೊಟ್ಟೆ ನೋತಿದೆ ಅಂತ ಅಯ್ಯಪ್ಪ ಹೊಟ್ಟೆ ಹಿಡ್ಕೊಂಡು ಬಾತ್ರೂಮ್ ಒಳಗಡೆ ಓಡೋದ. ಇದೇ ಚಾನ್ಸ್ ಅಂತ ಹೇಳಿ ಇವಳು ಮನೆ ಒಳಗಡೆ ಬಂದ್ಬಿಟ್ಲು. ಸೈಲೆಂಟ್ ಆಗಿ ಮೇಲೆ ಹೊರಟೋಗೋಣ ಅನ್ಕೊಳ್ಳೋಷ್ಟ್ರಲ್ಲಿ ಅವರಪ್ಪನು ಬಾತ್ರೂಮ್ ಇಂದ ಬಂದ್ರು. ಅದೇ ಟೈಮ್ ಇವಳು ಟಿವಿ ನೋಡ್ತಾ ಇರ್ತಾಳಲ್ವಾ, ಇವಳು ಏನೇ ಫ್ಯೂಚರ್ ಅಲ್ಲಿ ನಡೆಯೋ ಏನೇ ಒಂದು ನಿಜ ಹೇಳಿದ್ರೆ ಕೂಡ ಟೈಮ್ ಫ್ರೀಸ್ ಆಗ್ಬಿಡತ್ತಲ್ವಾ. ಈ ಹೀರೋಗೆ ಹೀರೋಯಿನ್ ಗೆ ಮದ್ವೆ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ ನಿಜ ಹೇಳ್ತಾ ಇದ್ರೆ ಟೈಮ್ ಫ್ರೀಸ್ ಆಗಿರುತ್ತೆ. ಆ ಗ್ಯಾಪ್ ಅಲ್ಲಿ ರೂಮ್ ವರ್ಗೂ ಬಂದ್ಬಿಟ್ಲು. ಅಲ್ಲಿ ಹೀರೋ ಒಂದ್ ಶಾರ್ಟ್ ನ ಬಿಚ್ಚಿ ಹ್ಯಾಂಗ್ ಮಾಡಿರ್ತಾನ, ಅದ್ರಲ್ಲಿ ಆ ಮ್ಯಾನೇಜರ್ ಕಿಮ್ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ಕೂಡ ಇರುತ್ತೆ, ಅದನ್ನ ಎತ್ತಿ ಅವಳ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಲು. ಇದೇನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋಯಿನ್ ಅವರಪ್ಪನು ಒಳಗಡೆ ಬರೋ ಸೌಂಡ್ ಕೇಳಿಸ್ತೈತೆ. ಅಯ್ಯೋ ಇವಾಗ ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಮತ್ತೆ ಏನೋ ಕೆಲವೊಂದು ನಿಜಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಟೈಮ್ ಮತ್ತೆ ಹಂಗೆ ಫ್ರೀಸ್ ಆಗೋಯ್ತು. ಇವಳು ಹಂಗೆ ಹೋಗಿ ಮಂಚದಡಿ ಹೌಸ್ಕೊಂತಾಳೆ, ಶೂ ಬೇರೆ ಬಿಟ್ಬಿಡ್ತಾಳೆ, ಶೂನು ಎಳ್ಕೊಂಡ್ಬಿಟ್ಲು. ಆದ್ರೆ ಇವರಪ್ಪ ರೂಮ್ ಬಂದ್ ನೋಡಿದ ತಕ್ಷಣ ಇಲ್ಲಿ ಏನೋ ಸರಿ ಇಲ್ವೇ, ಏನೋ ಫಿಶಿ ಆಗಿದೆ ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋನ ಅವ್ರ ಕೋಚ್ ಕರೆದಿರ್ತಾರೆ ಇವತ್ತು ಒಂದು ಗಿಫ್ಟ್ ನ ಕೊಡೋದಕ್ಕೆ. ಆಕ್ಚುಲಿ ಇದು ಬಂದು ರೆಕಾರ್ಡ್ ಬ್ರೇಕ್ ಮಾಡ್ತಾರಲ್ವಾ, ಅವ್ರಿಗೆ ಕೊಡೋ ಒಂದು ಅವಾರ್ಡ್ ಇದು. ಬಟ್ ಅವಾರ್ಡ್ ಅಲ್ಲಿಂದ ಬರೋದಕ್ಕೆ ಲೇಟ್ ಆಗೋಯ್ತಪ್ಪ, ನಿನ್ ಕೈಗೆ ಇವಾಗ ಬಂದು ಸೇರ್ತಾ ಇದೆ ಅಂತ ಹೇಳ್ತಾರೆ. ಆ ಅವಾರ್ಡ್ ಮತ್ತೆ ಕೊಟ್ಟಿರೋ ಆ ಸರ್ಟಿಫಿಕೇಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇದನ್ನ ನೋಡ್ತಾ ಇದ್ರೆ ನಮ್ ಹೀರೋಗೆ ಅವತ್ತು ಹೀರೋಯಿನ್ ಹೇಳಿದ್ಲಲ್ಲ, ನೀನ್ ಯಾವಾಗೂ ಲೋನ್ಲಿ ಆಗಿರ್ತೀಯ ಅಂತ ಫೀಲ್ ಮಾಡ್ಬೇಡ, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ. ಅದ್ರ ನೆನ್ಸ್ಕೊಂಡು ಇವಳು ಎಷ್ಟು ದೊಡ್ಡ ಸುಳ್ಳು ಹೇಳಿದಾಳೆ ನನ್ನ ಹತ್ರ, ನನ್ ಜೊತೆಗೆ ಇರ್ತೀನಿ ಅಂತ ಯಾವಾಗೂ ಹೇಳಿದ್ಲು, ಬಟ್ ಅದು ನಿಜ ಅಲ್ಲ ಅಂತ ಹೇಳಿ ಅವಳನ್ನ ಬೈಕೊಂಡ್ ನಿಂತಿರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಆಕ್ಚುಲಿ ಈ ಪಾರ್ಟ್ ನ 2 ಟೈಮ್ಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದೆ, ಕಾಪಿರೈಟ್ ಪ್ರಾಬ್ಲಮ್ ಬಂತು, ಅದರಿಂದ ಮತ್ತೆ ರೀಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಆದಷ್ಟು ಬೇಗ ಬೇರೆ ಪಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.